ಸ್ಟೂಡೆಂಟ್ಸ್, ಇವತ್ತು ಸೆಕೆಂಡ್ PUC ಕ್ವಶನ್ ಪೇಪರ್ ನಲ್ಲಿ ಇರತಕ್ಕಂತ 30th ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. ಒಂದು ಅನ್ಸಿನ್ ಪ್ಯಾಸೇಜ್ ಇರ್ತದ, ಒಂದು ಸೀನ್ ಪೋಯಮ್ ಇರ್ತದ. 1 ಮಾರ್ಕಿನ 9 ಕ್ವಶನ್ಸ್ ಕೊಟ್ಟಿರ್ತಾರೆ. ಯಾವುದಾದ್ರೂ ನೀವು ಪ್ಯಾಸೇಜ್ ಮ್ಯಾಗಿನ 9 ಕ್ವಶನ್ಸ್ ಆದ್ರೂ ಬಿಡಿಸಬಹುದು, ಪೋಯಮ್ ಮೇಲಿನ 9 ಕ್ವಶನ್ಸ್ ಆದ್ರೂ ಬಿಡಿಸಬಹುದು. ಆದರೆ ಪ್ಯಾಸೇಜ್ ಅನ್ಸೀನ್ ಇರ್ತೈತಿ. ಪೋಯಮ್ ನಿಮ್ಮ ವರ್ಕ್ ಬುಕ್ ನಲ್ಲಿ ಒಂದು 15 ಪೋಯಮ್ಸ್ ಗಳನ್ನ ಕೊಟ್ಟಾರ. ಆ 15 ಪೋಯಮ್ಸ್ ಇಂದ ಯಾವ್ದಾದ್ರು ಒಂದು ಪೋಯಮ್ ಫಿಕ್ಸ್ಡ್ ಸೀನ್ ಪೋಯಮ್ ಇದು ಒಂದ್ ತಗೊಂಡು ಕೊಡ್ತಾರೆ ನಿಮಗ. ಆ ಪೋಯಮ್ ಮೇಲೆ 1 ಮಾರ್ಕಿನ 9 ಕ್ವಶನ್ಸ್ ಗಳನ್ನ ಕೇಳ್ತಾರ. ನಮಗೇನು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಬಂದದಲ್ಲ, ಇದ್ರೊಳಗ ಆ 15 ಪೋಯಮ್ಸ್ ಇಂದ 5 ಪೋಯಮ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ಅವುಗಳ ಮೇಲೆ ಕ್ವಶನ್ಸ್ ಗಳನ್ನ ಕೊಟ್ಟಾರ. ವಿದ್ಯಾರ್ಥಿಗಳಿಗೆ ಕೆಲವೊಂದ್ಸಾರಿ ನೀವು ಕೇಳ್ತೀರಿ, ಇದೇ ಪೋಯಮ್ ಬರ್ತೈತೇನೋ, ಇದೇ ಕ್ವಶನ್ ಬರ್ತೈತೇನೋ ಅಂತ ಹೇಳಿರಿ. ಆನ್ಸರ್ ಮಾಡೋದು ಬಹಳ ಡಿಫಿಕಲ್ಟ್. ಅದೇ ಬರ್ತೈತೆ ಅಂತ ಹೇಳಿಕ್ ಆಗೋದಿಲ್ಲ, ಮತ್ತದು ಬರುದಿಲ್ಲ ಅಂತನೂ ಹೇಳಕ್ಕೂ ಆಗೋದಿಲ್ಲ. ಬರಬಹುದು, ಬರದೇ ಇರಬಹುದು, ಬರಬಹುದ್ರಿ. ಆದ್ರಿಂದ ನಾವು ನಿಶ್ಚಿತ ಬರ್ತ ಅಂತ ತಿಳ್ಕೊಂಡಿಲ್ಲ. ನಮ್ಮ ಒಂದು ಮುನ್ನೆಚ್ಚರಿಕೆ ಸಲುವಾಗಿ ನಮಗೆ ಈಗಾಗಲೇ ಗೊತ್ತಿರ್ತಕ್ಕಂಥ ಪೋಯಮ್ಗಳನ್ನ ನಾವು ಯಾಕೆ ನೋಡಬಾರ್ದು? ನಿಜ ಅಂದ್ರೆ 15 ಪೋಯಮ್ಸ್ ಗಳನ್ನ ಕೊಟ್ಟಾರಲ್ಲ ವರ್ಕ್ ಬುಕ್ ನಲ್ಲಿ, 15 ಪೋಯಮ್ಸ್ ಗಳನ್ನು ಸ್ಟಡಿ ಮಾಡಬೇಕು. ನಿಮ್ಮ ವರ್ಕ್ ಬುಕ್ ನಲ್ಲಿ ಇದಾವೆ. ಆದ್ರೆ ನಾನೇನ್ ಕೆಲಸ ಮಾಡಿಕೊಡ್ಲಿಕ್ಕೆ ಹತ್ತೀನಿ, ಈ ಕ್ವಶನ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಗಳನ್ನ ಮಾತ್ರ ಬಿಡಿಸ್ಕೊಡ್ಲಿಕ್ಕೆ ಹತ್ತೀನಿ. ಆದ್ರಿಂದ ಅವ್ರು ಕೊಟ್ಟಿರುವ 5 ಪೋಯಮ್ಸ್ ಗಳ ಮೇಲೆ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಿಮಗ ಆನ್ಸರ್ ಮಾಡಿ ಕೊಡ್ತೀನಿ. ಆದರೆ ಪೋಯಮ್ ಮೀನಿಂಗ್ ಮಾಡಿಕೊಂಡು ನೀವು ಆನ್ಸರ್ ಮಾಡ್ಬೇಕಾಗ್ತೈತಿ. ನಾನು ನಿಮ್ಗ ಪೋಯಮ್ ಅನ್ನ ಮೀನಿಂಗ್ ಮಾಡ್ಲಾರ್ದ್ರೆ ನೇರವಾಗಿ ಆನ್ಸರ್ ಹುಡುಕಿಸೋ ಪ್ರಯತ್ನ ಮಾಡ್ತೀನಿ. ಯಾವ ಲೈನ್ದಾಗ ಐತೆ ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ನಿಮ್ಗ. ಯಾಕಂದ್ರೆ ಪೋಯಮ್ 5 ಪೋಯಮ್ ಟೀಚ್ ಮಾಡ್ಬೇಕಂತಂದ್ರೆ ಭಾಳ ಟೈಮ್ ಬೇಕಾಗ್ತೈತಿ. ಟೀಚ್ ಮಾಡ್ಲಾರ್ದಾನೆ ಕ್ವಶನ್ಸ್ ಗಳನ್ನ ಬಿಡಿಸೋದು ಅಂದ್ರೆ ಸ್ವಲ್ಪ ಸಮಯದೊಳಗ ಒಂದ್ ಸ್ವಲ್ಪ ಹೆಚ್ಚಿನ ಏನೋ ಪ್ರಯತ್ನ ಮಾಡೋದು. ನೇರವಾಗಿ ಕ್ವಶನ್ಗೆ ಬಂದ್ವಿ ಅಂತಂದ್ರೆ ನಮಗೆ ಟೈಮ್ ಬಹಳ ಬೇಕಾಗೋದಿಲ್ಲ. ಈ ಒಂದು ವಿಡಿಯೋದೊಳಗೆ ಕೊಟ್ಟಿರುವಂತ 5 ಪೋಯಮ್ಗಳನ್ನ ಕ್ವಶನ್ಸ್ ಗಳನ್ನ ನಿಮಗೆ ಆನ್ಸರ್ ಬಿಡಿಸ್ಕೊಡ್ತೀನಿ. ನನಗನ್ಸ್ತದ ಬಹುತೇಕ ಡೆಫಿನೆಟ್ಲಿ ನಿಮಗೆ ನಾ ಮಾತಾಡ್ತಕ್ಕಂಥದ್ದು ಹೆಲ್ಪ್ ಆಗ್ತೈತಿ. ಬರೀ ವಿದ್ಯಾರ್ಥಿಗಳೇ, ಈ ಕ್ವಶನ್ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. Poetry Comprehension Part C. This is a new item in the revised question paper pattern. 9 questions are set on the 15 poems given in the workbook streams. Students can answer either questions based on the poem or on the unseen passage. Okay, first ಇದೇನದಲ್ಲ ಕ್ವಶನ್ ನಂಬರ್ 30 ಇರ್ತೈತಿ, ಬಿ ಇರ್ತೈತಿ, ಎ ಅನ್ಸಿನ್ ಪ್ಯಾಸೇಜ್ ಇರ್ತದ. ರೀಡ್ ದ ಫಾಲೋವಿಂಗ್ ಪೋಯಮ್ ಅಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. 9 ಕ್ವಶನ್ಸ್ ಇರ್ತಾವೆ. ಒಸ್ಮ್ಯಾಂಡಿಸ್ ಅಂತ ಒಂದು ಪೋಯಮ್ ಇದು. 9 ಕ್ವಶನ್ಸ್ ಗಳು ಇರ್ತಾವೆ. ಅಲ್ಲಿ 5 ತನಕ ಇರ್ತವೆ. ABCD ಅಂತ ಇರ್ತವೆ, 1 2 3 ಅಂತ ಇರೋದಿಲ್ಲ. ಯಾವ ನಂಬರ್ ಕೊಟ್ಟಾರ ಅವರು ABCD ಅಂತ ಕೊಟ್ಟಲ್ಲ, ನೀವು ಕೂಡ ABCD ಅಂತ ಬರೆದು ಆನ್ಸರ್ ಬರಿಬೇಕಾಗ್ತೈತೆ. 1 2 3 ಅಂತ ಬರ್ದಾರಂದ್ರೆ ಪೇಪರ್ ಚೆಕ್ ಮಾಡ್ತಕ್ಕಂಥವ್ರಿಗೆ ತುಂಬಾ ಕೋಪ ಬರ್ತದ. ಅವರೆಲ್ಲ ಲೆಕ್ಕ ಹಾಕೊಂತ ಕುಂದಿರ್ಬೇಕು. A ಅಂದ್ರೆ 1, B ಅಂದ್ರೆ 2 ಅಂತ ಹೇಳಿ. ಆದ್ರಿಂದ ಕರೆಕ್ಟ್ ನಂಬರ್ ಏನದ, ABCD ಇದ್ರೆ ABCD ಬರ್ರಿ, ಇಂಗ್ಲಿಷ್ 1 2 3 ಇದ್ರೆ ಇಂಗ್ಲಿಷ್ 1 2 3 ಬರ್ರಿ, ರೋಮನ್ 1 2 ಫಸ್ಟ್ ಸೆಕೆಂಡ್ ಇದ್ರೆ ರೋಮನ್ ಫಸ್ಟ್ ಸೆಕೆಂಡ್ ಬರೀರಿ. ಸರಿನಾ? ಬರ್ರಿ. ಇವಾಗ ಒಸ್ಮ್ಯಾಂಡಿಸ್ ಪೋಯಮ್, PB ಶೆಲ್ಲಿ ಅವ್ರ ಪೋಯಮ್ ಇದು. ಸ್ವಲ್ಪ ನೋಡೋಣ. ಸ್ವಲ್ಪ ಕ್ಲಿಯರ್ ಇಲ್ಲ, ಇದು ಬ್ಲರ್ ಅದ, ಬಟ್ ಏನ್ ತೊಂದರೆ ಇಲ್ಲ. ಇದು ಒಸ್ಮ್ಯಾಂಡಿಸ್ ಪೋಯಮ್ ಅಂತ ತಿಳ್ಕೊಂಡು ನಾವು ಒಂದು BA ಕಲಿಯುವಾಗ ಏನೋ ಒಂದ್ಸಲ ಸ್ಟಡಿ ಮಾಡಿದ್ವಿ BA ನಾವು. ಈ ಪೋಯಮ್ ನಾವು ಒಂದ್ಸಲ ಒಂದು ಹೈಸ್ಕೂಲ್ಗೆ ಏನೋ ಇತ್ತು ಇದು ಪೋಯಮ್ ಒಸ್ಮ್ಯಾಂಡಿಸ್ ಅಂತ ತಿಳ್ಕೊಂಡು. ಬರ್ರಿ ಇವುಗಳಿಗೆ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡೋಣ ಅಂತ.
ಕ್ವಶನ್ ನಂಬರ್ 1 ಏನದಲ್ಲ, ವೇರ್ ಡಸ್ ದ ಶಾಟರ್ಡ್ ವಿಶೇಜ್ ಲೈ? ಇಲ್ಲದ ನೋಡ್ರಿ. ಶಾಟರ್ಡ್ ವಿಶೇಜ್, ವೇರ್ ಡಸ್ ದ ಶಾಟರ್ಡ್ ವಿಶೇಜ್ ಲೈ? ಇಟ್ ಲೈಸ್ ಅಂತ ನೋಡ್ರಿ. ಎಲ್ಲದ ಅಂದ್ರ ಎಸ್ ಇನ್ ದ ಡೆಸರ್ಟ್ ಅಂತ ಇಲ್ಲೇ ನೋಡ್ರಿ. Two vast and trunkless legs of stone stand in the desert. Near them, on the sand, half sunk, a shattered visage lies. Two stands ಎಲ್ಲದವ, ಅದರ ಹತ್ರನ ಒಂದು ಶಾಟರ್ಡ್ ವಿಸೇಜ್ ಬಿದ್ದೈತಿ. ಹಾಗಾದ್ರೆ ಟೂ ಸ್ಟ್ಯಾಂಡ್ಸ್, ಟೂ ಟ್ರಂಕ್ಲೆಸ್ ಲೆಗ್ಸ್ ಎಲ್ಲದವ್ರಿ ಅವು? ಎಸ್, ಇನ್ ದ ಡಿಸರ್ಟ್ ಅದಾವ್ರಿ. ಇನ್ ದ ಡಿಸರ್ಟ್. ಹಾಗಾದ್ರೆ ಇದ್ರದ್ದು ಆನ್ಸರ್ ಏನಾಗ್ತೈತೆ ಅಂದ್ರೆ, ವೇರ್ ಡಸ್ ದ ಶಾರ್ಟೆಡ್ ವಿಸೇಜ್ ಲೈ? ಇನ್ ದ ಡಿಸರ್ಟ್. ಸೆಕೆಂಡ್ ಕ್ವಶನ್, ವೇರ್ ಡಿಡ್ ದ ಟ್ರಾವೆಲರ್ ಕಮ್ ಫ್ರಮ್? ಬಿ ಕ್ವಶನ್ ಇಲ್ಲಿ ಬರ್ತೈತೆ ನೋಡ್ರಿ. ದ ಟ್ರಾವೆಲರ್, ಐ ಮೆಟ್ ಅ ಟ್ರಾವೆಲರ್ ಫ್ರಮ್ an antique land. Where does the traveler come from? He comes from an antique land. Okay, yes, ಇದು ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್, ವಾಟ್ ಡಿಡ್ ದ ಟ್ರಾವೆಲರ್ ಸಿ ಇನ್ ದ ಡೆಸರ್ಟ್? ಇಲ್ಲದ ನೋಡ್ರಿ. ವಾಟ್ ಡಿಡ್ ದ ಟ್ರಾವೆಲರ್ ಸಿ ಇನ್ ದ ಡೆಸರ್ಟ್? ಇಲ್ಲದ. ಐ ಮೆಟ್ ಎ ಟ್ರಾವೆಲರ್ ಫ್ರಮ್ an antique land who said, two legs, two vast and trunkless legs of stone stand in the desert. ಹಾಗಾದ್ರೆ ಅವರು ನೋಡಿದ್ದು ಏನು ಅಂದ್ರೆ, ಟ್ರಾವೆಲರ್ ಟೂ ವಾಸ್ಟ್ ಅಂಡ್ ಟ್ರಂಕ್ಲೆಸ್ ಲೆಗ್ಸ್ ಆಫ್ ಸ್ಟೋನ್. ಇದೆಲ್ಲ ನಮ್ಗೆ ಗೊತ್ತದ, ಓದಿವ್ರಿ ಪೋಯಮ್, ಬಟ್ ನಿಮಗೆ ಹೇಳಿಕಂದ್ರೆ ಬಹಳ ಲೇಟ್ ಆಗ್ತತಿ. ಸಂಕ್ಷಿಪ್ತ ಅಷ್ಟ ಹೋಗೋಣ. ಕ್ವಶನ್ ಏನದ, ಸಿ ವಾಟ್ ಡಿಡ್ ದ ಟ್ರಾವೆಲರ್ ಸಿ ಇನ್ ದ ಡೆಸರ್ಟ್ ಅಂತದ. ಹಿ ಸಾ ಟೂ ವಾಸ್ಟ್ ಅಂಡ್ ಟ್ರಂಕ್ಲೆಸ್ ಲೆಗ್ಸ್ ಆಫ್ ಸ್ಟೋನ್. Two vast and trunkless legs of stone. Two vast and trunkless legs of stone. Next question, D. Who did the speaker meet? Who did the speaker meet antada? Question number D. Who did the speaker meet? I met a traveler. illada nodri. Who did the speaker meet andre, the speaker met a traveler from an antique land. ಹೌದಾ? ಎಸ್. ನೆಕ್ಸ್ಟ್ ಬರ್ರಿ. ದ ಒನ್ ಹೂ ರೀಡ್ಸ್ ಪ್ಯಾಷನ್ಸ್ ವೆಲ್ ಈಸ್ ದ. ಇಲ್ಲ ಅವ್ರು ಏನ್ ಹೇಳ್ತಾರ ಪೋಯಮ್ದೊಳಗ ಅಂತಂದ್ರ, ಪಿ ಬಿ ಶೆಲಿ ಅವರು, ಪಿ ಬಿ ಶೆಲಿ ಸರ್ ಏನ್ ಹೇಳ್ತಾರ ಅಂದ್ರೆ, ರಿಂಕಲ್ಡ್ ಲಿಪ್ಸ್ ಪ್ಯಾಷನ್ ಕಮಾಂಡ್ ಟೆಲ್ ದಟ್ ಇಟ್ಸ್ ಅ ಸ್ಕಲ್ಪ್ಟರ್. ಇದು ಏನ್ ಹೇಳ್ತಾರ ಅಂದ್ರ, ದ ಒನ್ ಹೂ ರೀಡ್ಸ್ ದ ಪ್ಯಾಷನ್ಸ್, ಅಲ್ಲಿ ಒಂದು ವಿಸೇಜ್ ಬಿದ್ದಿತ್ತು, ಮುಖ ಬಿದ್ದಿತ್ತು, ಕಲ್ಲಿನ ಮುಖ. ಆ ಮುಖದೊಳಗ ಪ್ಯಾಷನ್ಸ್ಗಳು ಇತ್ತವ್ರಿ. ಆ ಪ್ಯಾಷನ್ಸ್ಗಳು ಯಾರ್ದು ಅಂದ್ರೆ, ಒಜ್ಮೆಂಡಿಸ್ ಅಂತಕ್ಕಂಥ ರಾಜಂದು. ಒಜ್ಮೆಂಡಿಸ್ ಅಂತಕ್ಕಂಥ ರಾಜನ ಮುಖನ ಸ್ಕಲ್ಪ್ಟರ್ ಚೆನ್ನಾಗಿ ನೋಡಿದ್ದ. ಅವನ ಮುಖದೊಳಗ ಯಾವ ಭಾವನೆಗಳಿದ್ದು ಆ ಭಾವನೆಗಳನ್ನ ಶಿಲ್ಪಿ ಆ ಕಲ್ಲಿನೊಳಗೆ ಕೆತ್ತಿದ್ದ. ಹಾಗಾದ್ರೆ ರಾಜನ ಮುಖದೊಳಗಿರ್ತಕ್ಕಂಥ ಭಾವನೆಗಳನ್ನ ಯಾರು ಓದಿದ್ರು ಅಂತ ಕೇಳಿದ್ರೆ, ಸ್ಕಲ್ಪ್ಟರ್ ಓದಿದ್ರು. ಸ್ಕಲ್ಪ್ಟರ್. ಹೂ ರೆಡ್? ದ ಒನ್ ಹೂ ರೀಡ್ಸ್ ಪ್ಯಾಷನ್ಸ್ ವೆಲ್ ಈಸ್ ದ ಸ್ಕಲ್ಪ್ಟರ್. ಹಾಗಾಗಿ ಅವ್ರು ಏನ್ ಮಾಡ್ತಾರ, ರಾಜನ ಮುಖದ ಮೇಲಿರ್ತಕ್ಕಂಥ ಸ್ಕಲ್ಪ್ಟರ್ ಅನ್ನ ನೋಡಿ ಸರಿಯಾಗಿ ಆ ಎಲ್ಲ ಪ್ಯಾಷನ್ಸ್ಗಳು, ಆ ಎಲ್ಲ ಫೀಲಿಂಗ್ಸ್ಗಳು ಕಲ್ಲಿನ ಮುಖದ ಮೇಲೆ ಬರುವಂಗ ಮಾಡಿದ್ರು. ಅದು ಯಾರಿಗೆ ಸಾಧ್ಯತೆ ಐತಿ? ಶಿಲ್ಪಿ, ಸ್ಕಲ್ಪ್ಟರ್. ಹೂ ರೆಡ್ ದ ಪ್ಯಾಷನ್ಸ್ ವೆಲ್ ಅಂತ ಕೇಳಿದ್ರೆ ಸ್ಕಲ್ಪ್ಟರ್ ಅಂತ ಹೇಳ್ಬೇಕು. ವಾಟ್ ವರ್ಡ್ಸ್ ಅಪಿಯರ್ ಆನ್ ದ ಪೆಡಸ್ಟಲ್? ಇಲ್ಲದ ನೋಡ್ರಿ, ಇನ್ವರ್ಟೆಡ್ ಕಾಮದಾಗ. ವಾಟ್ ವರ್ಡ್ಸ್ ಅಪಿಯರ್ ಆನ್ ದ ಪೆಡಸ್ಟಲ್ ಏನದವು? ಮೈ ನೇಮ್ ಈಸ್ ಒಸ್ಮಾಂಡಿಯಸ್, ಕಿಂಗ್ ಆಫ್ ಕಿಂಗ್ಸ್. Look on my works, ye mighty
and despair. ಏನಂತ ಕಾಮದಾಗಿರೋದಲ್ಲ ಈ ವರ್ಡ್ಸ್ಗಳು ಏನಾಗ್ತಾವಲ್ಲ, which words in the poem, sorry, what words appear on the pedestal? F question again. Next, which word in the poem means very old? Antique ಅಂತ ಐತಲ್ರಿ. I met a traveler from an antique land ಅಂತದಲ್ಲ. This word means very old. Next, what emotion of husband's visage convey? ಯಾವ ಪ್ಯಾಷನ್ಸ್ಗಳು, ಅದರ ಯಾವ ಎಮೋಷನ್ಸ್ ಅಂತಾರೆ. ಇಲ್ಲಿ ಕ್ವಶನ್ದೊಳಗೆ ಎಮೋಷನ್ ಅಂತಾರ, ಬಟ್ ಪೋಯಮ್ದೊಳಗೆ ಪ್ಯಾಷನ್ ಅಂತ ಬಂದಿದೆ. ಯಾವ ಪ್ಯಾಷನ್ ಇದೆ ನೋಡಿದ್ರೆ ಗೊತ್ತೈತೇನ್ರಿ? ಸ್ಕಲ್ಪ್ಟರ್ ವೆಲ್ ದೋಸ್ ಪ್ಯಾಷನ್ಸ್ ರೆಡ್ ವಿಚ್ ಸರ್ವೈವಲ್ ಸ್ಟಾಂಪ್ಡ್ ಲೈಫ್ಸ್ ಆರ್ ಸ್ಟಿಲ್. ಎಸ್, ದಿಸ್ ಈಸ್ ಲೈಸ್. ಇದು ಎಷ್ಟನೇ ಕ್ವಶನ್? ಇದು ಎಚ್ ಎಲ್ಲಿ ಬರ್ತದೆ? ಸ್ನೇರ್. ಸ್ನೇರ್ ಆಫ್ ಕೋಲ್ಡ್ ಕಮಾಂಡ್ ಅಂತಿಲ್ಲ ಇತ್ತು ನೋಡ್ರಿ. ಎಸ್, ಸ್ನೇರ್ ಆಫ್ ಕೋಲ್ಡ್ ಕಮಾಂಡ್. ಸ್ನೇರ್ ಆಫ್ ಇದು ಒಂದು ಇದು ಒಂದು ಪ್ಯಾಷನ್. ಇದು ಈ ಪ್ಯಾಷನ್ ರಾಜನ್ದು ಫೀಲಿಂಗ್ ಆಗಿತ್ತು. ಅದನ್ನ ಪ್ಯಾಷನ್ ಅನ್ನು ಸರಿಯಾಗಿ ರೀಡ್ ಮಾಡಿ ಸ್ಕಲ್ಪ್ಟರ್ ಆ ಕಲ್ಲಿನ ಮೇಲೆ ಆ ಪ್ಯಾಷನ್ ಬರುವಂತೆ ಮಾಡಿದ್ರು. ಏನು ಕ್ವಶನ್ ಆದ್ರೆ, ವಾಟ್ ಎಮೋಷನ್ ಆಫ್ ದ ಹಸ್ಬೆಂಡ್ ಆಫ್ ಹಸ್ಬೆಂಡ್ ಇಸ್ ವಿಸಿಸ್ ಕನ್ವೇಸ್ ಸ್ನಿಯರ್ ಕೋಲ್ಡ್ ಕಮಾಂಡ್. ಸ್ನಿಯರ್ ಆಫ್ ಕೋಲ್ಡ್ ಕಮಾಂಡ್. ಸೆಟ್ ಭಯಂಕರ ರಾವ್ ಬಾಳ್ ಸೆಟ್ಟಿದ್ರಂತವ್ರು. ಆ ಫೀಲಿಂಗ್ ಆ ವಿಸಿಸ್ ಮೇಲೆ ಕಾಣಿಸ್ಕೊಂತಿತ್ತು. ಕಂಪ್ಲೀಟ್ ದ ಎನಾಲಜಿ ಅಂದ್ರೆ, ಎನಾಲಜಿ ಅಂದ್ರೆ ರಿಲೇಷನ್. ಇಲ್ಲೊಂದು ವರ್ಡ್ ಕೊಡ್ತಾರ, ನೆಕ್ಸ್ಟ್ ಒಂದು ವರ್ಡ್ ಕೊಡ್ತಾರ. ಇವೆರಡು ಯಾವ ರೀತಿಯಲ್ಲಿ ಒಂದಕ್ಕೊಂದು ರಿಲೇಷನ್ ಹೊಂದ್ಯಾವ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನಮಗೊಂದು ಕೊಡ್ತಾರ, ಇವು ಎರಡು ಹೆಂಗ ರಿಲೇಷನ್ ಹೊಂದ್ಯಾವ, ಈ ತರ ರಿಲೇಷನ್ ಈ ವರ್ಡಿಗೆ ಯಾವ ವರ್ಡ್ ಐತೆ ಅನ್ನೋದನ್ನ ನಾವು ಬರಿಬೇಕಾಗ್ತೈತಿ. ಪೋಯಮ್ದಿಂದ ಸೆಲೆಕ್ಟ್ ಮಾಡಿ ಇದನ್ನ ನೋಡೋಣ ಬರ್ರಿ. ಹಾಗಾದ್ರೆ ಏನೈತಿ? ಸ್ಯಾಂಡ್ ಕಮಾಂಡ್ ಮೀನಿಂಗ್ ಐತೇನ್ರಿ? ಅಪೋಸಿಟ್ ಐತೆ, ಸಿನೋನಿಮ್ ಐತೆ, ಆಂಟೋನಿಮ್ ಐತೆ, ಹೋಮೋಫೋನ್ ರೀ ಇವ್ರಿ. ಹೋಮೋಫೋನ್ ಅಲ್ಲ, ರೈಮಿಂಗ್ ವರ್ಡ್ ಇದ್ರಿ. ಐ ಆಮ್ ಸಾರಿ, ರೈಮಿಂಗ್ ವರ್ಡ್. ಸ್ಯಾಂಡ್ ಕಮಾಂಡ್, ಸ್ಯಾಂಡ್ ಕಮಾಂಡ್ ರೈಮಿಂಗ್ ವರ್ಡ್. ಹಾಗಾದ್ರೆ ರೀಡ್ ಅನ್ಬಾರ್ದ್ರಿ, ಇದಕ್ಕೆ ತಪ್ಪೈತಿ. ಯಾಕಂದ್ರೆ ಪೋಯಮ್ದಲ್ಲಿ ಐತಿ ರೀಡ್ ಅಂತಂದ್ರೆ ಮೀನಿಂಗ್ ಆಗಲ್ಲ. ರೀಡ್ ಅನ್ಬಾರ್ದು. ಪ್ಯಾಷನ್ಸ್ ರೆಡ್ ಅನ್ಬೇಕು. ಇಲ್ಲೊಂದು ಫೆಡ್ ಅಂತ ಐತಿ. ಇವೆರಡು ರೈಮಿಂಗ್ ವರ್ಡ್ ಆಗ್ತವ. ಸ್ಯಾಂಡ್ ಕಮಾಂಡ್ ಅವ್ರು ಕೊಟ್ಟಾರ, ರೆಡ್ ಫೆಡ್ ನಾವು ಮಾಡಬೇಕು. ಎಸ್ ಫ್ರೆಂಡ್ಸ್, ಮುಗಿತು. ಇನ್ನ ಟ್ಯಾಗೋರ್ ಸರ್ದು ಇದು ಪೋಯಮ್ ಪ್ಲೇ ಥಿಂಗ್ಸ್ ಅಂತೇಳಿ 9th ಇತ್ತು, ಹಳೆ ಕಾಲದೊಳಗಿದೆ ಈ ಪೋಯಮ್. 9th 8th ಅಂತ ಅನ್ಸ್ತದ. 8th ಇತ್ತು ಹಳೆ ಕಾಲದೊಳಗ ಪೋಯಮ್. ಬರ್ರಿ ಈ ಪೋಯಮ್ದಲ್ಲಿ ಏನ್ ಹೇಳ್ತಾರ ಅಂತಂದ್ರ, ವಾಟ್ ಡಸ್ ದ ಸ್ಪೀಕರ್ ಸೀಕ್ ಅಂತದ. ವಾಟ್ ಡಸ್ ದ ಸ್ಪೀಕರ್ ಸೀಕ್? ವಾಟ್ ಡಸ್ ದ ಸ್ಪೀಕರ್ ಸೀಕ್ ಇಲ್ಲಿ ಬರುತ್ತೆ ನೋಡ್ರಿ. ಐ ಸೀಕ್ ಔಟ್ ಕಾಸ್ಟ್ಲಿ ಥಿಂಗ್ಸ್, ಕಾಸ್ಟ್ಲಿ ಪ್ಲೇ ಥಿಂಗ್ಸ್. ಇದು ಬರಿಬೇಕ್ರಿ. ಫಸ್ಟ್ ಕ್ವಶನ್ ಆಕ್ಚುಲಿ ಇಲ್ಲಿ ಸೀರಿಯಲ್ ಬರ್ಬೇಕಿಲ್ಲ, ಇಲ್ಲಿ ತಂದ್ರೆ ಒಂದ್ಸಲ ಕಾಣಬೇಕು ಆಗ್ಬೋದು. ಇದು ನಾವೇನ್ ಮಾಡ್ತೀವ್ರಿ ಈಗ ನೇರವಾಗಿ ಕ್ವಶನ್ಸ್, ಬಟ್ ಎಕ್ಸಾಮ್ದಲ್ಲಿ ಹಾಗಲ್ಲ. ಹಾಗೆ ಮಾಡಬಾರ್ದು ನೀವು, ತಪ್ಪು ಮೆಥಡ್ ಅದು. ಎಕ್ಸಾಮ್ದಲ್ಲಿ ಸಂಪೂರ್ಣ ಅದನ್ನು ಓದ್ಬೇಕ್ರಿ. ಓದ್ಕೊಂಡ ನಂತರ ಕ್ವಶನ್ಗೆ ಕೈ ಹಾಕಬೇಕು. ಇದು ನಾವು ಮಾಡ್ತಕ್ಕಂಥದ್ದು ಮೆಥಡ್ ರಾಂಗ್ ಇದೆ, ಬಟ್ ಶಾರ್ಟ್ಕಟ್ ರೂಟ್ ಇಂದ ಹೋಗೋದ್ರಿಂದ ನಾವು ಸ್ವಲ್ಪ ಹಂಗೆ ಮಾಡಬೇಕಾಗಿದೆ. ಫಸ್ಟ್ ಕ್ವಶನ್ ಏನದಲ್ಲ, ವಾಟ್ ಡಸ್ ದ ಸ್ಪೀಕರ್ ಸೀಕ್ ಅಂತದ. ದ ಸ್ಪೀಕರ್ ಐ ಸ್ಪೀಕ್ ಅಂತ ಐತೆ. ಐ ಅಂದ್ರೆ ಸ್ಪೀಕರ್ ಸೀಕ್ಸ್ ಕಾಸ್ಟ್ಲಿ ಪ್ಲೇ ಥಿಂಗ್ಸ್. Second, the child is playing with. The child is playing with. ಅದರ ಮೇಲೆ ಇದೆ ನೋಡ್ರಿ. The child is playing with. The child is playing with. Yes, playthings.
ಬ್ರೋಕನ್ ಪ್ಲೇ ಥಿಂಗ್ಸ್ ಅಂತ ಇದೆ. The child is playing with the broken playthings ಅಂತ ಇದ್ರಿ. Part of being the 6. Broken playthings ಅಂತ ಇತ್ತಿದ್ರು. Child, how you are sitting playing with the broken. ಇಲ್ಲ ಐತೆ ನೋಡ್ರಿ. Yes. The child is playing with the broken playthings. Okay. B question ಅದ ಹೌದಲ್ರಿ. The child is playing with a broken twig. ಇಲ್ಲ ಅದು ನೋಡ್ರಿ. ಇಲ್ಲ. A broken twig. The child is playing with a broken twig. ಇಲ್ಲ ಅಂತ ನೋಡಿ. ಇದು ಸೆಕೆಂಡ್ ಕ್ವಶನ್ ಆನ್ಸರ್ ಆಗ್ತದೆ. ಥರ್ಡ್ ಕ್ವಶನ್, ವಾಟ್ ಇಸ್ ದ ಸ್ಪೀಕರ್ ಬಿಜಿ ವಿತ್? ಸಿ ಇಲ್ಲಿ ಬರುತ್ತೆ ನೋಡ್ರಿ. ಐ ಆಮ್ ಬಿಜಿ ವಿತ್ ಮೈ ಅಕೌಂಟ್ಸ್. ಇಲ್ಲ ಅದು ನೋಡ್ರಿ. ದ ಸ್ಪೀಕರ್ ಈಸ್ ಬಿಜಿ ವಿತ್ ಹೀಸ್ ಅಕೌಂಟ್ಸ್ ಅಂತ ಬರೀಬೇಕ್ರಿ. ಫಸ್ಟ್ ಪರ್ಸನ್ ಇರ್ತದೆ, ನಾವು ಥರ್ಡ್ ಪರ್ಸನ್ ಚೇಂಜ್ ಮಾಡ್ಕೋಬೇಕು. ಆನ್ಸರ್ ಬರೆಯೋರು ಪೋಯೆಟ್ ಫಸ್ಟ್ ಪರ್ಸನ್ ಯೂಸ್ ಮಾಡ್ತಾರೆ, ನಾವು ಥರ್ಡ್ ಪರ್ಸನ್ ಚೇಂಜ್ ಮಾಡ್ಕೋಬೇಕಲ್ಲ. ಅವ್ರು ನಾನು ಅಂತಾರ, ನಾವೇನ್ ಮಾಡ್ಬೇಕು, ಅವರು ಅವನು ಅಂತ ಅನ್ಕೋಬೇಕ್ರಿ. ಕ್ವಶನ್ ಏನದ ಇದು? ಥರ್ಡ್ ಕ್ವಶನ್, ವಾಟ್ ಇಸ್ ದ ಸ್ಪೀಕರ್ ಬಿಜಿ ವಿತ್? ದ ಸ್ಪೀಕರ್ ಈಸ್ ಬಿಜಿ ವಿತ್ ಹಿಸ್ ಅಕೌಂಟ್ಸ್. ಆಡಿಂಗ್ ಅಪ್ ಫಿಗರ್ಸ್ ಬೈ ಅವರ್ ಬೇಕಂದ್ರೆ ಹಾಕು. ನೆಕ್ಸ್ಟ್ ಫೋರ್ತ್ ಕ್ವಶನ್, ಡಿ ಕ್ವಶನ್, ವಾಟ್ ಹ್ಯಾಸ್ ದ ಸ್ಪೀಕರ್ ಫಾರ್ಗಾಟನ್? ಡಿ, ವಾಟ್ ಹ್ಯಾಸ್ ದ ಸ್ಪೀಕರ್ ಫಾರ್ಗಾಟನ್. ಇಲ್ಲಿ ಬರ್ತದೆ ನೋಡ್ರಿ. ಐ ಹ್ಯಾವ್ ಫಾರ್ಗಾಟನ್ ಅಂತ ಬರ್ತದೆ ನೋಡ್ರಿ. ಇಲ್ಲಿ ಬದ ನೋಡ್ರಿ. ಐ ಹ್ಯಾವ್ ಫಾರ್ಗಾಟನ್ ಇದು ರೀ. ವಾಟ್ ಹ್ಯಾಸ್ ದ ಸ್ಪೀಕರ್ ಫಾರ್ಗಾಟನ್? ದ ಸ್ಪೀಕರ್ ಹ್ಯಾಸ್ ಫಾರ್ಗಾಟನ್ ದ ಆರ್ಟ್ ಆಫ್ ಬೀಯಿಂಗ್ ಅಬ್ಸಾರ್ಬ್ಡ್ ಇನ್ ಸ್ಟಿಕ್ಸ್ ಅಂಡ್ ಮಡ್ ಪೈಸ್. ಹಿಂಗತ್ತೆ ನಿಂತರ ಆಡೋದನ್ನು ನಾನು ಮರೆತು ಬಿಟ್ಟೇನೆ, ನನಗೂ ಆಡ್ಬೇಕಂತ ಅನಿಸ್ತೈತಿ ಅಂತ ತಿಳ್ಕೊಂಡು ಪೋಯೆಟ್ ಮಗು ಆಗಲು ಬಯಸುತ್ತಾರೆ ಅಂತ ಮೀನಿಂಗ್ ಅದ. ಫೋರ್ತ್ ಕ್ವಶನ್, ಡಿ ಕ್ವಶನ್ ಇಸ್ ಕಂಪ್ಲೀಟೆಡ್. ಈ ಕ್ವಶನ್, ವೇರ್ ಇಸ್ ದ ಚೈಲ್ಡ್ ಸಿಟಿಂಗ್? ಈ ಕ್ವಶನ್, ವೇರ್ ಇಸ್ ದ ಚೈಲ್ಡ್ ಸಿಟಿಂಗ್? ಇಲ್ಲದ ನೋಡ್ರಿ. ದ ಚೈಲ್ಡ್ ಈಸ್ ಪ್ಲೇಯಿಂಗ್ ವಿತ್, ಇಲ್ಲದ ನೋಡ್ರಿ. ದ ಚೈಲ್ಡ್ ಈಸ್ ಸಿಟಿಂಗ್ ಇನ್ ದ ಡಸ್ಟ್. ಮಣ್ಣ ಕೂತ್ಕೊಂಡು, ಧೂಳ ಕೂತ್ಕೊಂಡು, ಮುರ್ಕ್ ಥಿಂಗ್ಸ್ ತಗೊಂಡು ಆಟ ಆಡ್ತಿರ್ತೈತಿ. ಅಷ್ಟಾದ್ರೂ ಸಿಕ್ಕಾಪಟ್ಟೆ ಹ್ಯಾಪಿ ಇರ್ತೈತಿ. ಆದ್ರೆ ನಾವು ದೊಡ್ಡವರು ಪ್ರತಿ ನಿಮಿಷಕ್ಕೊಮ್ಮೆ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ನೋಡೋದು, ರೊಕ್ಕ ಜಮಾ ಮಾಡೋದು, ಅದರೊಳಗ ಟೈಮ್ ಬಿಜಿ ಆಗಿಬಿಡ್ತೀವಿ. ಹ್ಯಾಪಿ ಟೈಮ್ ಅನ್ನ ಕಳಿತೀವಿ ಅಂದ್ರೆ ವೇಸ್ಟ್ ಮಾಡ್ಕೋತೀವಿ ಅಂತ ಹೇಳಿ. ಹಂಗದ. ದ ಚೈಲ್ಡ್ ಈಸ್ ಬಿಸಿ ವಿತ್ ಏನದು? ದ ಚೈಲ್ಡ್ ಈಸ್ ಸಿಟಿಂಗ್ ಇನ್ ದ ಡಸ್ಟ್. ವೇರ್ ದ ಚೈಲ್ಡ್ ಸಿಟಿಂಗ್? ದ ಚೈಲ್ಡ್ ಈಸ್ ಸಿಟಿಂಗ್ ಇನ್ ದ ಡಸ್ಟ್. ನೆಕ್ಸ್ಟ್ ಏನದಲ್ಲ, ಹೌ ಡಸ್ ದ ಚೈಲ್ಡ್ ಕ್ರಿಯೇಟ್ ಗ್ಲಾಡ್ ಗೇಮ್ಸ್? ಇಲ್ಲಿ ಬರ್ತ ಪರ್ಹಾಪ್ಸ್ ಇಲ್ಲ ಅಂತ ನೋಡ್ರಿ. ಯು ಕ್ರಿಯೇಟ್ ಯುವರ್ ಗ್ಲಾಡ್ ಗೇಮ್ಸ್. ಹಂಗಂದ್ರೆ ನಾವೇನ್ ಮಾಡ್ಕೋಬೇಕು? ದ ಚೈಲ್ಡ್, ಹೌ ಡಸ್ ಕ್ವಶನ್ ಏನದರ ಅದು? ಹೌ ಡಸ್ ದ ಚೈಲ್ಡ್ ಕ್ರಿಯೇಟ್ ಗ್ಲಾಡ್ ಗೇಮ್ಸ್? ದ ಚೈಲ್ಡ್ ಕ್ರಿಯೇಟ್ಸ್ glad games with whatever he finds. He creates his glad games. ಕೈಯಾಗ ಏನು ಸಿಕ್ಕರೂ ಸಹಿತ ಅದರಿಂದನೇ ಆ ಸಂತೋಷವನ್ನು ಪಡ್ಕೋತೈತಿ. ನಮಗೆ ಹಂಗಲ್ಲ, ಕೈಯಾಗ ಬಂಗಾರನ ಬೇಕು, ಕೈಯಾಗ ನೋಟಿನ ಪೆಂಡ್ ಬೇಕು ನಮಗೆ, ಅಂದ್ರೆ ನಮಗೆ ಸಂತೋಷ ಆಗ್ತೈತಿ. ಅದಕ್ಕೆ ಹಂಗಲ್ಲ, ಮಣ್ಣು ಸಿಕ್ಕರೂ ಸಂತೋಷ ಪಡ್ಕೋತೈತಿ, ಕಲ್ಲು ಕಟ್ಟಿಗೆ ಹಿಂಗ. ವಿತ್ ವಾಟ್ ಎವರ್ ದ ಚೈಲ್ಡ್ ಫೈಂಡ್ಸ್, it creates his glad games with them. ಹಿಂಗ meaning ಅದು. How does the child create game with whatever he finds? ತನ್ನ ಕೈಗೆ ಏನು ಸಿಗ್ತೈತೆ ಅದರಿಂದ ಸಂತೋಷ ಆಟ ಕ್ರಿಯೇಟ್ ಮಾಡ್ಕೊಂತೈತಿ. Which word in the poem indicates the name of vehicle? ಇಲ್ಲೊಂದು ವೆಹಿಕಲ್ ನೇಮ್ ಅದಾಗಲೇ, ಇಲ್ಲೊಂದು ಐತೆ ನೋಡ್ರಿ, ಕೆನೋ ಅಂತ ಐತೆ. ವೆಹಿಕಲ್ ಇದು ಒಂದು ಸ್ಮಾಲ್ ಬೋಟ್ ಇದ್ರೆ, ಸಿಂಗಲ್ ಮ್ಯಾನ್ ಕೂತು ಫಾಸ್ಟ್ ಆಗಿ ಹೋಗುವಂಥದ್ದೊಂದು ಬೋಟ್ ಇದು, ಕೆನೋ ಅಂತ ಐತಿ. ನೆಕ್ಸ್ಟ್ ಅದನ್ನ ಹೇಳಬೇಕು, ಕೆನೋ ಅಂತ.
Which word in the poem indicates the name of vehicle? Canoe. Which word in the poem means see intently? Seek ಅಂತೇನೋ ಒಂದು ಶಬ್ದ ಐತೆ ನೋಡ್ರಿ. See intently ಅಂತ ಹೇಳಿ ಯಾವ ವರ್ಡ್ ಇದು? See intently. H question. I seek out ಅಂತ ಐತೆ ನೋಡ್ರಿ. See intently. Seek out ಅಂದ್ರೆ seek out ಅಂತ ಬರಿಬೇಕ್ರಿ. Seek out ಅಂದ್ರೆ see intently. ನೋಡೋಣ ಡಿಕ್ಷನರಿ ತೆಗೆದು. Okay, yes. What does the speaker realize at the end? ಈ ಪೋಯಮ್ ಓದಿದ ನಂತರ ರಿಯಲ್ ತಾನು ಏನು ಒಂದು ಪಾಠ ಕಲಿತಾನ ಅಂತಂದ್ರೆ ಬೆಸ್ಟ್ ಐತೆ ನೋಡಿಲ್ಲ, ಭಾಳ ಬ್ಯೂಟಿಫುಲ್ ಐತೆ ಇದು. ಆ್ಯಕ್ಚುಲಿ ಬ್ಯೂಟಿಫುಲ್ ಪೋಯಮ್ ರೀ ಇದು, ಬಟ್ ಹೇಳಿಕ್ಕೆ ಸಮಯ ಇಲ್ಲ. ಭಾಳ ಫೈನ್ ಇಡ್ತಕ್ಕೆಲ್ಲ ಕಲಿಸ್ತಿದ್ದೆ ನಾವು ಇದನ್ನು ಹಳೆ ಕಾಲದೊಳಗ್ರಿ. ಇಲ್ಲ ಆಯ್ತು ಸ್ಪೆಂಡ್ ಮಾಡ್ತಾ ಆಯ್ಕೆ ನೆವರ್ ಔಟ್. ಇದು poem last. I spend both my time and listen to things I never obtained. ಇಲ್ಲಿಂದ ಚಾಲು ಆಗ್ತದೆ. ಏನ್ ಪಾಠ ಕಲಿತಾರ ಪೋಯೆಟ್? I spend both my time and my strength over the things I can never obtain. ನಾನು ಯಾವಾಗಲೂ ನನ್ನ ಟೈಮನ್ನ ಎಂಥದ್ರ ಮ್ಯಾಗ ಕಳಿತೀನಿ ಅಂತಂದ್ರೆ ನನ್ನ ಕೈ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರ ಮೇಲೆ ನಾನು ಟೈಮನ್ನು ಕಳಿತೀನಿ. ಮತ್ತು ಇನ್ ಮೈ ಫ್ರೇಲ್ ಕೆನೋ, ನನ್ನ ಸೂಕ್ಷ್ಮವಾಗಿರ್ತಕ್ಕಂಥ ಹಡಗಿನೊಳಗೆ ನಾ ಕೂತ್ಕೊಂಡು ಐ ಸ್ಟ್ರಗಲ್ ಟು ಕ್ರಾಸ್ ದ ಸಿ ಆಫ್ ಡಿಸೈರ್, ಆಸೆ ಎಂಬ ಸಮುದ್ರವನ್ನು ದಾಟು ಪ್ರಯತ್ನ ಮಾಡ್ತೀವಿ. ಹೌದಲ್ಲ, ಸಮುದ್ರ ದಾಟಕ್ಕೆ ಸಾಧ್ಯನೇ ಇಲ್ರಿ. ಅಂದರೆ ಜೀವನದೊಳಗೆ ಆಸೆ ತೀರಕ್ಕೆ ಸಾಧ್ಯ ಇಲ್ಲ, ನಡಬರ್ಕನ್ನ ಸಾಯ್ತೀವಿ ಅಂತ. ಆ್ಯಂಡ್ ಫರ್ಗೆಟ್ ದಟ್ ಐ ಟು ಎಮ್ ಪ್ಲೇಯಿಂಗ್ ಎ ಗೇಮ್. ಮರ್ತು ಬಿಡ್ತೀವ್ರಿ, ಜೀವನ ಅಂತಕ್ಕಂಥದ್ದು ಕೂಡ ಒಂದು ಗೇಮ್. ಸಂತೋಷದಿಂದ ಆಡ್ತಾ ಕಳಿಬೇಕು ಅನ್ನೋದನ್ನ ಮರ್ತು ಬಿಡ್ತೀವಿ. ಅದನ್ನು ನಾವು ಸಮುದ್ರ ಮಾಡ್ಕೊತೀವಿ. ಯಾವುದು ದುಃಖದ ಸಮುದ್ರ ಮಾಡಿಕೊಂಡು ಅದನ್ನು ದಾಟೋದ್ರೊಳಗಾಗಿನ ಸ್ಟ್ರಗಲ್ ಮಾಡಿ 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 ದಾಟಕ್ಕಾಗಲಾರ್ದೆ ಸತ್ತು ಹೋಗ್ಬಿಡ್ತೀವಿ. ಹಾಗಲ್ಲ ಅದು. ನಾವೇನು ಮಾಡ್ಕೋಬೇಕು ಅಂತಂದ್ರೆ ಜೀವನ ಅಂತಕ್ಕಂಥದ್ದು ಒಂದು ಆಟ, ಆಡ್ತಾ ಇರಬೇಕು. ಒಂದು ಸ್ವಲ್ಪ ಸೋಲ್ಬೋದು, ಒಂದು ಸ್ವಲ್ಪ ಗೆಲ್ಬೋದು, ಗೆಲುವು ಹೆಚ್ಚಾಗ್ಬೋದು. ಒಂಥರ ಎಕ್ಸಾಮ್ ಅದು, ಒಂಥರ ಏನಪ್ಪ ಸ್ಕೋರ್ ಆಗ್ಬೋದು ಅಥವಾ ಕಡಿಮೆ ಪರ್ಸೆಂಟೇಜ್ ಆಗ್ಬೋದು. ಹೊಸದಾಗಿ ಅಂತಾರೆ ನೋಡಿ ಎಲ್ಲ ಶಿಕ್ಷಣ ತಜ್ಞರು, ಹಬ್ಬವಾಗಿ ಸ್ವೀಕಾರ ಮಾಡ್ರಿ SSLC ಎಕ್ಸಾಮ್ಗಳನ್ನು ಅಂತೇಳಿ. ಜೀವನ ಕೂಡ ಒಂದು ಹಬ್ಬವಾಗಿ ಸ್ವೀಕಾರ ಮಾಡಬೇಕು. ಮುಖಸಪ್ಪೆ ಮಾಡ್ಕೊಂಡು ಕೂಡೋದಿರೋದಿಲ್ಲ. ಅಥವಾ ಆಸೆ ಅಂತೂ ದುರಾಶೆ ಅಂತೂ ಇರಲೇಬಾರ್ದು ಅನ್ನುವಂಥದ್ದು. ಇದು ಕವಿ ಈ ಲೈನು 3 ಲೈನು ಹಾಕಕ್ಕೆ ಅಡ್ಡಿಲ್ಲ ನೀವು. ಬಟ್ ಫಸ್ಟ್ ಪರ್ಸನ್ ಇರ್ತಕ್ಕಂಥದ್ದನ್ನು ಥರ್ಡ್ ಪರ್ಸನ್ ಆಗಿ ಮಾಡ್ಕೋಬೇಕು. This poem is over. Next, crutches. ಇದು ಕೂಡ ಇತ್ತು ಹೈಸ್ಕೂಲಿಗೆ ಕಲಿಸಿವ್ ನಾನೆಲ್ಲ ಪೋಯಮ್ ಅದರ ಕ್ರಚಸ್. ಬರ್ಟಾಟ್ ಬ್ರೆಟ್ ಅಂತ ಹೇಳಿ ಪೋಯೆಟ್. ಇದು ಟ್ಯಾಗೋರ್ ಸರ್ದು ಪೋಯಮ್. ಅದಂತೂ ಫೇಮಸ್ ಇಂಗ್ಲಿಷ್ ರೈಟರ್ P.B. Shelley. ಬರ್ಟಾಟ್ ಬ್ರೆಟ್ ಅವ್ರದ್ದು ನೋಡೋಣ ಬರ್ರಿ. ಇದು ಪೋಯಮ್ ಬ್ಯೂಟಿಫುಲ್ ಆಯ್ತು, ಭಾರಿ ಮಸ್ತ್ ಅದ ಇದು. ಅಂದ್ರೆ ಮನುಷ್ಯನ ಸ್ವಭಾವದ ಬಗ್ಗೆ ಅದ ಇದು. ಅಂದ್ರೆ ಏನಾಗಿರ್ತೈತೆ ಅಂತಂದ್ರೆ ಒಂದು ಸ್ವಲ್ಪ ಸಂಕ್ಷಿಪ್ತ ಹೇಳೇನು, ಸ್ವಲ್ಪ ಹಂಗೆ ಸಮರಿ ಹೇಳೇನು ಪೋಯಮ್ ಹಂಗೆ ಒಂದು ಚೂರು. ಇದು ನನಗೆ ಗೊತ್ತದ ರೀ. ಇದ್ರ ಓಸ್ಮ್ಯಾಂಡಿಸ್ ಅಂತ ಹೇಳಕ್ಕೂ ಕೂಡ ಗೊತ್ತದ. ಒಬ್ಬ ಶಿಲ್ಪಿ ಇರ್ತಾನ, ಒಬ್ಬರು ಪೋಯೆಟ್ P.B. Shelley ಅವರು ಒಬ್ಬ ಟ್ರಾವೆಲರ್ನ ಭೇಟಿ ಆಗ್ತಾರ. ಆ ಟ್ರಾವೆಲರ್ ಎಂಟಿಕ್ ಲ್ಯಾಂಡ್ ಬಂದಿರ್ತಾನ. ಆತ ಹೇಳ್ತಾನ ಪೋಯೆಟ್ಗ, ನಾನು ಒಂದೆರಡು ದೊಡ್ಡ ದೊಡ್ಡ ಕಲ್ಲಿನ ಕಾಲುಗಳನ್ನು ನೋಡಿದೆ. ಅದರ ಮಗ್ಗಲು ಒಂದು ಮುಖ ಬಿದ್ದಿತ್ತು, ಅದು ಉಸುಗನಾಗ ಬಿದ್ದಿತ್ತು, ಅರ್ಧ ಮುಚ್ಚಿತ್ತು, ಅರ್ಧ ತರದಿತ್ತು. ಕಾಲುಗಳಿಗೆ ಟ್ರಂಕ್, ಸೊಂಟನ ಮ್ಯಾಗ ಇದ್ದಿದ್ದಿಲ್ಲ. ಅಂಥದ್ದೊಂದು ಕಲ್ಲಿಂದು ದೊಡ್ಡ ಪ್ರಮಾಣದ ಕಾಲುಗಳು ನಿಂತಿದ್ದು ಉಸುಕನಾಗ. ಮತ್ತು ಸರಿಯಾಗಿ ಒಬ್ಬ ರಾಜಂದ, ಅದು ಒಸ್ಮ್ಯಾಂಡಿಸ್ ಅಂತಕ್ಕಂಥ ರಾಜನ ಮೂರ್ತಿ ಅದು. ಆ ಕಟ್ಟಿ ಮೇಲೆ ಆ ಮೂರ್ತಿ ನಿಂತಿತ್ತಲ್ಲ, ಅದ್ರ ಕಟ್ಟಿ ಕೆಳಗೊಂದು ಸಾಂದೊಂದು ಪೆಡಸ್ಟಲ್ ತರ ಇತ್ತು. ಅದ್ರ ಮೇಲೆ ಮೈ ನೇಮ್ ಇಸ್ ಒಸ್ಮ್ಯಾಂಡಿಸ್, ಕಿಂಗ್ ಆಫ್ ಕಿಂಗ್ಸ್, ಲುಕ್ ಆನ್ ಮೈ ವರ್ಕ್ಸ್, ಈ ಮೈಟಿ ಅಂಡ್ ಡಿಸ್ಪೇರ್ ಹಿಂಗತೆ ಇತ್ತು. ಅಂದ್ರ ಭಾಳ ಚಂದ ಅದ. ಇದೊಂದು ಸಂಕ್ಷಿಪ್ತ ಒಂದೇ 2 ಲೈನ್ ಹೇಳ್ತೀನಿ ನೋಡ್ರಿ.
ಈ ಪೋಯಮ್ನಿಂದ ಏನು ತಿಳಿತೈತೆ ಅಂತಂದ್ರೆ ಆ ಆಂಟಿಕ್ಲ್ಯಾಂಡ್ದಿಂದ ಬಂದಿರತಕ್ಕಂಥ ಪೋಯೆಟ್, ಆಂಟಿಕ್ಲ್ಯಾಂಡ್ ಬಂದಿರತಕ್ಕಂಥ ಟ್ರಾವೆಲರ್ ಪೋಯೆಟ್ ಪಿ ಬಿ ಶೆಲಿ ಅವ್ರಿಗೆ ಏನು ಹೇಳ್ತಾರೆ ಅಂದ್ರೆ, ಎರಡು ಕಾಲಗಳು ಇದ್ದದ್ದು ನಿಂತಿದ್ದು, ಕಲ್ಲಿನು ಬರೇ ಸೊಂಟ ಇರಲಿಲ್ಲ, ಬರೀ ಕಾಲುಗಳಷ್ಟು ನಿಂತಿತ್ತು, ಮಗ್ಲದ್ರದ್ದು ರುಂಡ, ವಿಶೇಷ ಅಂದ್ರೆ ರುಂಡ ರೀ, ಫೇಸ್ ಮುಖ ಬಿದ್ದಿತ್ತು, ಅರ್ಧ ಉಸುಕನೆ ಮುಚ್ಚಿತ್ತು, ಅರ್ಧ ಮೇಲಿತ್ತು, ಅದು ರಾಜಂದ ಅದು. ಮತ್ತೆ ಹಂಗ್ಯಾಕೆ ಸುತ್ತ ಇದೆಲ್ಲ ಪೋಯಮ್ದಾಗ ಸುತ್ತಲೆಲ್ಲ ಫುಲ್ ಉಸುಗಿತ್ತು, ಯಾರೊಬ್ರು ಇದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಇದರ ಅರ್ಥ ಏನಂತಂದ್ರ, ನಾವೆಷ್ಟೇ ದೊಡ್ಡ ರಾಜರಾದರೂ ಕೂಡ ಒಂದ್ಸಲ ನಾವೇನಾಗ್ತೀವಿ ಅಂದ್ರ ಎಲ್ಲದನ್ನೂ ಕಳ್ಕೊಂತೀವಿ ಅಂತ ಹೇಳಿ, ತುಂಡು ತುಂಡಾಗಿ ಬೀಳ್ತೀವಿ ಅಂತ ಹೇಳಿ. ಆದರೆ ಅದೇ ನಾವೇನ್ ಮಾಡ್ಕೋಬೇಕು, ಶೇಕ್ಸ್ಪಿಯರ್ ಒಂದು ಪೋಯಮ್ದಾಗ ಹೇಳ್ತಾರೆ ನೋಡ್ರಿ, ಕ್ವಾಲಿಟಿ ಆಫ್ ಮರ್ಸಿ ಅಂತ 10th ಒಂದು ಪೋಯಮ್ ಅದ. ಅರ್ತ್ಲಿ ಪವರ್ ಬಿಕಮ್ಸ್ ಎ ಹೆವನ್ಲಿ ಪವರ್ ಹೆಣ್ಣ ಮರ್ಸಿ ಸೀಸನ್ಸ್ ಜಸ್ಟಿಸ್ ಅಂತ ಹೇಳಿ. ಅಂದ್ರ ಅರ್ತ್ಲಿ ರಾಜನ ಪವರ್ ದೇವರ ಪವರ್ ಆಗ್ತದಂತ. ಯಾವಾಗ ಅಂತ ಕೇಳಿದ್ರ ತನ್ನ ಪವರ್ ಜೊತೆಗೆ ಒಂದಿಷ್ಟು ಕರುಣೆ ಅನ್ನೋದನ್ನ ಮಿಕ್ಸ್ ಮಾಡಿದ್ರೆ ಅಂತ ಹೇಳಿ. ಆದ್ರೆ ಇಲ್ಲಿ ಕರುಣೆ ಇಲ್ಲದ ರಾಜ ಇವ, ಕಾಲುಗಳು ತುಂಡು ತುಂಡಾಗಿ ಹೋಗ್ತಾವ, ಮುಖ ನಜ್ಜುಗುಜ್ಜಾಗಿರ್ತದ. ಇಲ್ಲೈತನ ಕೋಲ್ಡ್ ಕಮಾಂಡ್, ಅವನ ರಾಜನ ಫೀಲಿಂಗ್ ಇದು. ಕೋಲ್ಡ್ ಕಮಾಂಡ್ ಇರ್ಬೋದು, ವಾರ್ಮ್ ಫೀಲಿಂಗ್ಸ್ ಇರಬೇಕು. ಕೋಲ್ಡ್ ಅಂದ್ರೆ ಅನ್ಫ್ರೆಂಡ್ಲಿ. ಅಂತ ರಾಜ ಸತ್ ಹೋದ, ಕೈಕಾಲು ಒಂದ್ ಕಡೆ, ಸುತ್ತಮುತ್ತ ಎಲ್ಲ ಉಸುಗು, ಮನಿ ಬರೀ ಮಣ್ಣು, ಏನೇನೋ ಇಲ್ಲ. ಕೋಟೆ ಕಟ್ಟೆ ಮೆರೆದವರೆಲ್ಲ ಏನಾದರು, ಮಣ್ಣಾದರು ಅಂತ ಐತೆ ಒಂದು ಹಾಡ. ಆ ತರಹ ಒಸ್ಮ್ಯಾಂಡಿಸ್ ರಾಜ ಮಣ್ಣಾಗಿ ಹೋದ. ನಾವು ಸೊಕ್ಕಿನಿಂದ ನಡೆದಾಗ ನಮ್ಮ ಹತ್ರ ಏನು ಇರುವುದಿಲ್ಲ ಅನ್ನುವಂಥ ಪೋಯಮ್ ಇದು. ಇದು ಮೊದಲೇ ಹೇಳಿದ್ರೆ ನಾನು ಸ್ವಲ್ಪ ನಿಮ್ಗೆ ಅನುಕೂಲ ಆಗ್ತೈತೇನೋ, ಒಸ್ಮ್ಯಾಂಡಿಸ್ ಪೋಯಮ್ ಅಂತ. ಆಮೇಲೆ ಪ್ಲೇ ಥಿಂಗ್ಸ್ ಅಂತ ಇದ್ರಾಗ ಏನ್ ಬರ್ತಂದ್ರೆ, ಟ್ಯಾಗೋರ್ ಸರ್ ಏನ್ ಹೇಳ್ತಾರಂದ್ರೆ, ಒಂದು ಹುಡುಗ ಉಸುಗ್ನೊಳಗ ಒಂದು ಕಟ್ಟಿಗೆ ತಗೊಂಡು ಆಡ್ಕೊತ ಕೂತಿರ್ತಾನ. ಮಕ್ಕಳಿಗೆ ರೊಕ್ಕದ ಮಹತ್ವ, ರೊಕ್ಕ ಬೇಕಾಗಿಲ್ಲ, ಅವರಿಗೆ ಆಸೆ ಇಲ್ಲ. ಅದು ಬುರ್ಕ ಕಟ್ಟಿಗೆ ಮಣ್ಣೊಳಗ ಕೂತ್ಕೊಂಡೆ ಸ್ವರ್ಗದ ಸುಖನ, ಸ್ವರ್ಗದ ಸಂತೋಷವನ್ನ ಕಾಣ್ತಿರ್ತದ. ಆದರೆ ನಾವು ಸಿಕ್ಕಾಪಟ್ಟೆ ಯಾವಾಗಲೂ ನೋಟು, ರೊಕ್ಕ, ರೂಪಾಯಿ, ಬೆಳ್ಳಿ, ಸಿರಿ ಸಂಪತ್ತು ಅಂತ ತಿಳ್ಕೊಂಡು ಆಸೆ ಬರುತ್ತಂತ ಜೀವನ ಕಳಿತಿರ್ತೀವಿ. ಅವ್ರಂಗೆ ಹ್ಯಾಪಿ ಇರಕ್ಕೆ ಆಗೋದಿಲ್ಲ. ಅದಕ್ಕೆ ಟ್ಯಾಗೋರ್ ಸರ್ ಒಂದು ಕ್ಷಣ ಏನಂತಾರ, ನೀ ಎಷ್ಟು ಹ್ಯಾಪಿ ಆಗಿದ್ದಿಲ್ಲಪ್ಪ ಮಗು, ನನಗೂ ಕೂಡ ನಿನ್ ತರ ನಾ ಹ್ಯಾಪಿ ಆಗಿರ್ಬೇಕಂತ ಅನಿಸ್ತೈತಿ, ಕಲಿಸ್ತೀಯಾ ನಿನ್ನ, ನೀ ಹೇಗೆ ಹ್ಯಾಪಿಯಾಗಿ ಇರ್ಬೇಕು ಅನ್ನೋದನ್ನ ಅಂತ ಹೇಳಿ. ಇದರರ್ಥ ಅವರು ದುರಾಶೆ ಇದ್ರಂತಲ್ಲ, ಅವರು ಇಲ್ಲ, ಗೊತ್ತದ ನಿಮಗೆ. ಆದರೆ ನಾವೆಲ್ಲ ಏನದಿವಲ್ಲ, ಹಿಂಗ ನಾವು ನಮ್ಮ ಒಂದು ಇಂಪಾರ್ಟೆಂಟ್ ಲೈಫನ್ನ ನಾವೇನ್ ಮಾಡ್ಲಿಕ್ಕತ್ತೀವಿ, ದುರಾಶೆ ಒಳಗ ವೇಸ್ಟ್ ಮಾಡ್ಕೊಳಕತ್ತೀವಿ, ಸಂತೋಷವಾಗಿಲ್ಲ ಇದ್ದುದರಲ್ಲೇ ಅನ್ನುವಂಥ ಪೋಯಮ್ ಇದು. ಅಂದ್ರ ಮಗುವಿನ ತರಹ ನಾವು ಇದ್ದುದರಲ್ಲೇ ಸಂತೋಷ ಪಡೋದನ್ನು ಕಲಿಬೇಕು ಅಂತ ತಿಳ್ಕೊಂಡು, ಬೆಳ್ಳಿ ಬಂಗಾರ ಆಶೆಯನ್ನು ಬಿಡಬೇಕು. ಯಾಕಂದ್ರೆ ಅದು ನಮಗೆ ಸಂತೋಷ ಕೊಡೋದಿಲ್ಲ, ಬದಲಾಗಿ ದುಃಖವನ್ನು ಕೊಡ್ತೈತಿ ಅಂತ ಹೇಳ್ರಿ. ಇಲ್ಲಿ ಹೇಳ್ತಾರಲ್ಲ, ನಾನು ಕೂಡ ಒಂದು ಸಮುದ್ರದ ದಾಟ್ಲಿಕ್ಕೆ ಹತ್ತೀನಿ ಅಂತೇಳಿ. ಸಿ ಆಫ್ ಡಿಸೈರ್, ಬಯಕೆಗಳ ಸಮುದ್ರ ಎಂದ್ರ ದಾಟಕ್ಕಾಗುತ್ತಲ್ರಿ, ಎಂದ ಬಯಕೆಗಳು ಪೂರ್ತ ಆಗ್ತವೆ ಹೇಳು. ಆದ್ದರಿಂದ ದೇವರು ಕೊಟ್ಟದ್ದನ್ನು ನೆನೆಸ್ಕೊಂಡು ಅದೇ ಏನು ಅದನ್ನ ಅದರಾಗನು ನೆಮ್ಮದಿಯಿಂದ ಇರ್ಬೇಕನ್ನುವಂತ ಒಂದು ನೀತಿ ಈ ಪ್ಲೇ ಥಿಂಗ್ಸ್ ಒಳಗೆ ಬರ್ತದ. ಆ ಹುಡುಗ ಪ್ಲೇ ಥಿಂಗ್ಸ್ ಒಳಗೆ ತಗೊಂಡು ಆಡ್ತಿರ್ತಾನ. ಮಕ್ಕಳ ಪ್ಲೇ ಥಿಂಗ್ಸ್ ಏನೋ ಸಾಕು, ಮುರುಕು ಸಣ್ಣ ಕಟ್ಟಿಗೆ ಪಟ್ಟಿಗೆ ಇದ್ರೆ ಸಾಕಾವೇಮೋ. ನಮ್ಮ ಪ್ಲೇ ಥಿಂಗ್ಸ್ ಏನೋ, ನಮ್ಮ ಬೆಳ್ಳಿ ಬಂಗಾರ ನೋಟು ಇವೆಲ್ಲ ನಮ್ಮ ಪ್ಲೇ ಥಿಂಗ್ಸ್. ಅವ್ರು ನೆಮ್ಮದಿಗೆ ಇರ್ತಾರ, ನಾವು ನೆಮ್ಮದಿಗೆ ಇರೋದಿಲ್ಲ, ವ್ಯತ್ಯಾಸ. ಹಾಗಾದ್ರಿಂದ ಸರ್ ಏನಂತಾರಂದ್ರೆ, ನಾವು ಕೂಡ ಬೆಳ್ಳಿ ಬಂಗಾರ ಆಸೆ ಕೈ ಬಿಡ್ಬೇಕು. ಮಕ್ಕಳ ತರಹ ದೇವ್ರು ನಮ್ಗೆ ಏನು ಕೊಟ್ಟನ, ಎಷ್ಟು ಕೊಟ್ಟನ, ಒಂದು ತುತ್ತನ್ನ, ಅಷ್ಟೊಳಗನ ನಾವು ಸುಖ ಕಾಣಬೇಕು ಅನ್ನುವಂಥ ನೀತಿ. ನೆಕ್ಸ್ಟ್ ಇಲ್ಲೇ ದ ಕ್ರಚಸ್ ಅಂತಕ್ಕಂಥ ಪೋಯಮ್, ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀನಿ. ನಾನು ಗೊತ್ತದ, ಇವು 3 ಪೋಯಮ್ ಗೊತ್ತದ, ಮುಂದಿನ 2 ಪೋಯಮ್ ನನಗೆ ಗೊತ್ತಿಲ್ಲ, ಹೇಳಕ್ ಹೋಗೋದಿಲ್ಲ ನಾನು. ಈ ಕ್ರಚಸ್ ಪೋಯಮ್ದೊಳಗೆ ಏನಾಗ್ತದಂತಂದ್ರೆ, ರೈಟರ್ ತಮ್ಮದೇ ಒಂದು ಕಥೆ ಹೇಳ್ತಾರ. ತಾವು ಕ್ರಚಸ್ ಅನ್ನ ಯೂಸ್ ಮಾಡ್ತಿದ್ರು. ಕ್ರಚಸ್ ಅಂದ್ರೆ ಕಾಲು ಕುಂಟಾದಾಗ ಬಗಲಾಗ ಬಡಿಗೆ ಇಟ್ಕೊಂಡು ಹೋಗ್ತೀವಲ್ಲ, ಅವು ಕ್ರಚಸ್. ಒಂದ್ಸಲ ಇವರು ಡಾಕ್ಟರ್ ಹತ್ರ ಹೋಗಿರ್ತಾರ್ರಿ, ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋಗಿರ್ತಾರ. ಅವರು ಯಾಕೆ ಕ್ರಚಸ್ ಯೂಸ್ ಮಾಡ್ತೀರಿ ಅಂತ ಕೇಳ್ತಾರ. ನಾ ಕುಂಟಿದ್ದೀನಲ್ಲ ಸರ್, ಮತ್ತೆ ನಿಮ್ಮ ಕಣ್ಣಿಗೆ ಕಾಣಿಸ್ತದ, ಮತ್ತೆ ಯಾಕೆ ಯೂಸ್ ಮಾಡ್ತೀರಿ ಅಂತ ಕೇಳ್ತಾರಲ್ಲ. ನೀ ಎಲ್ಲಿ ಕುಂಟಿದ್ದೀರಿ ಅಂತಾರೆ ಇವರು. ಇವ್ರು ಆಕ್ಚುಲಿ ಸ್ವಲ್ಪ ಒಂದೇನಾಗಿರ್ತೈತಲ್ಲ, ಒಂದು
ಒಂಚೂರು ಕಾಲಿಗೆ ಏನಾರು ಆಗಿರ್ಬೋದು ಇವರಿಗೆ, ಬಟ್ ಅದನ್ನ ಅವ್ರು ದೊಡ್ಡ ರೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಅಯ್ಯೋ ನಾ ಕುಂಟದಿನಿ, ನನ್ನ ನಡೆಯೋಕ್ಕಾಗೋದಿಲ್ಲ, ನಾ ಡಿಪೆಂಡೆಂಟು, ನಾ ಹ್ಯಾಂಡಿಕ್ಯಾಪ್ಡು, ಈ ಮೆಂಟಲ್ ಕಂಡೀಷನ್ ಏನದಲ್ಲ ಅವ್ರನ್ನ ಸ್ವಲ್ಪ ಭಾಳ ಇದು ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಡಾಕ್ಟರ್ ಗೊತ್ತಾಯ್ತು ಇವ ಎಷ್ಟು ಕುಂಟ ಅದಾನ ಅನ್ನೋದಕ್ಕಿಂತಲೂ ನಾ ಕುಂಟದಿನಿ ಅನ್ನುವಂಥ ಭಾವನೆ ಜಾಸ್ತಿ ಅದ ಅವರಿಗೆ. ಆದ್ದರಿಂದ ಇವ್ರು ರಿಯಲಿ ಕುಂಟಿಲ್ಲ, ಸ್ವಲ್ಪ ಇರಬೇಕು, ಇವನ್ನ ಪರಿಹಾರ ಮಾಡಿದ್ರ ಅಂತ ತಿಳ್ಕೊಂಡು ಡಾಕ್ಟರ್ ಕಡೆ ಹೋಗ್ತಾರೆ ಇವರು. ಡಾಕ್ಟರ್ ಕೇಳ್ತಾರೆ ಏನಾಗಿದೆ ಅಂತೇಳಿ. ನನಗೆ ಕುಂಟದೇನ್ರಿ, ನಾನು ಕ್ರಚಸ್ ಯಾಕೆ ಯೂಸ್ ಮಾಡ್ತೀರಂತಾರ. ನಾ ಕುಂಟದಿನ ಅಂತಾರ. ನೀವು ಕುಂಟಿಲ್ಲ ಅಂತಾರ. ಇಲ್ರಿ ಅದೀನಿ ಅಂತಾರ. ಎಳ ಮೇಲೆ ಅಂತ ಜಬರ್ಸ್ಬಿಡ್ತಾರ, ಜಬರಿಸ್ತಾರ. ಒಂದ್ ಸ್ವಲ್ಪ ನಗ್ತಾರ, ಎಲ್ಲಿ ಕುಂಟದೇವ ನೀನೋ ಎಳ ಮೇಲೆ ಅಂತ ತಿಳ್ಕೊಂಡು ಸ್ವಲ್ಪ ಸಿಟ್ಟಿನಿಂದ ನಗ್ತಾರ. ಅಂತಾರ, ಇವು ಹೇಳಕ್ ಆಗುದಿಲ್ರಿ ಅಂತಾನ. ನನಗೆ ಗೊತ್ತೈತಿ ಮೇಲೆ ಅಂತಾರ. ಇಲ್ರಿ ಹೇಳಕ್ ಆಗುದು, ಹೇಳೋ ಮೇಲೆ ಹೇಳ ತಗೋ ಅಂತೇಳಿ. ಅವ ಏನು ಕ್ರಚಸ್ ಹಿಡ್ಕೊಂಡಿದ್ದಲ್ಲ, ಕ್ರಚಸ್ ಅನ್ನ ಕಸ್ಕೊಂತಾರ್ರಿ, ಮುರಿತಾರ, ಮುಗಿದು ಒಲೆಯಾಗ ಒಗದು ಬರ್ತಾರ. ಅಲ್ಲೇ ಉರಿಯಾಗ ಒಗದು ಮ್ಯಾಕ್ ಹೇಳ, ನೀನ್ ನಡೆಯಕ್ ಬರ್ತೈತಿ ಅಂತಾರ. ಸರ್ ನಾನು ನಡೆಯಕ್ ಬರೋದಿಲ್ರಿ, ನೀ ಹೇಳಪ್ಪ ಮೇಲೆ ಅಂತೇಳಿ ಫೋರ್ಸ್ ನಡೆಯಕ್ ಹಸ್ತಾರ. ತೆಳ್ಕೊಂತ ನಡಿತಾನ್ರಿ. ನಡ್ಕೊಂತ ಹಿಂಗ ನಡ್ಕೊಂತ ಹೋಗೋ, ನಿನಗೇನು ಖರ್ಚಿಸ್ ಬೇಕಾಗಿಲ್ಲ ಅಂತೇಳಿ. ಸರಿ ಆಯ್ತ್ರಿ ಅಂತ ತಿಳ್ಕೊಂಡು ಹೋಗ್ತಾನ, ನಡೆಯಕ್ ಚಾಲು ಮಾಡ್ಬಿಡ್ತಾನ. ರಿಯಲಿ ಅದೇನಾಗಿರ್ತೈತೆ ಅಂದ್ರೆ ಕ್ರಚಸ್ ಇಲ್ಲ ಅಂತ ನಡೆಯಕ್ ಚಾಲು ಮಾಡ್ಬಿಡ್ತಾನ. ಹಿಂಗ ನಮ್ಮ ಮನಸ್ಸಿನ ಒಂದು ಮೈಂಡ್ನೊಳಗೆ ಒಂದು ಫಿಕ್ಸ್ ಆಗಿಬಿಟ್ಟಿರ್ತೈತಿ, ನಾ ಕುಂಟದಿನಿ ಅಂತೇಳಿ. ಆ ಕಕೂನರಿ ಏನೋ ಅಂತಾರೆ ಅದಕ್ಕೆ, ಅದನ್ನ ಬಿಟ್ಟು ನಾವು ಹೊರಗೆ ಬರ್ಬೇಕು ಅಂತ ಹೇಳಿರಿ. ಅವಾಗಿಂದ ಮುಂದೆ ಏನ್ ಮಾಡ್ತಾನ ಡಾಕ್ಟರ್, ಗ್ರೇಟ್ ಡಾಕ್ಟರ್ ಅಂತ ಹೇಳೋರು. ಯಾಕಂತಂದ್ರೆ ಹೆಂಗ ಆರಾಮ್ ಮಾಡಿದ ಅಂತಂದ್ರೆ ಜಸ್ಟ್ ಒಂದು ನಗುವಿನ ಬರೇ ನಕ್ಕ ಜೋರಾಗಿ ಒಂದು ಬರೇ ನಕ್ಕ, ಯಾವ ಗುಳಿಗಿಲ್ಲ, ಔಷಧ ಇಲ್ಲ, ಆಪರೇಷನ್ ಇಲ್ಲ, ಏನೂ ಇಲ್ಲ, ಬರೇ ಒಂದು ಜೋರಾಗಿ ನಕ್ಕ. ಬಟ್ ಸಿಟ್ಟಿನಿಂದ ನಕ್ಕ ಅಷ್ಟೇ, ಸಿಟ್ಟು ಮಾಡ್ತಾರ. ಒಂದ್ಸಾರಿ ಹಂಗದಲ್ಲ, ಸಮ್ಟೈಮ್ಸ್ ವಿ ಹ್ಯಾವ್ ಟು ಬಿ ಕ್ರೂಯಲ್ ಇಫ್ ಯು ವಾಂಟ್ ಟು ಬಿ ಕೈಂಡ್ ಅಂತ ಹೇಳ್ರಿ. ನಾವು ಕೈಂಡ್ ಆಗಿ ಇರ್ಬೇಕು ಅಂತಂದ್ರೆ ನಾವು ಕ್ರೂಯಲ್ ಇರ್ಬೇಕಾಗ್ತೈತಿ. ಒಂದ್ಸಾರಿ ನಾವು ಹುಡುಗರಿಗೆಲ್ಲ ಬಡಿತೀವ್ರಿ, ಬಡದ್ರ ನಾವು ಕ್ರೂಯಲ್ ಅನಿಸ್ತದ ನಿಮಗೆ ಹುಡುಗರಿಗೆ. ಆದ್ರೆ ಮುಂದೆ ಲೈಫ್ನೊಳಗೆ ಏನ್ ಮಾಡ್ತೀರಿ ನೀವು, ಒಳ್ಳೆಯವ್ರಾಗ್ತೀರಿ, ಶಾಣರಾಗ್ತೀರಿ, ಆಫೀಸರ್ಸ್ ಆಗ್ತೀರಿ. ಅವಾಗ ನೆನೆಸ್ಕೊಂತೀರಿ ನಮ್ಮನ್ನ ಹಂಗ್ ಬಡಿತಿದ್ರಿ ಸರ್, ನೀವ್ ಹೆಂಗ್ ಬಡಿತಿದ್ರಿ ಅಂತೇಳಿ. ಅವತ್ತಿನ ದಿವಸ ನಿಮ್ಗೆ ಅನಿಸ್ತದ ಟೀಚರ್ ಕ್ರೂಯಲ್ ಅಲ್ಲ, ಟೀಚರ್ ಕೈಂಡ್ ಅಂತೇಳಿ. ಹಿಂಗ ನಾವು ಟೀಚರ್ಗಳು ನಿಮ್ಮ ಲೈಫ್ನೊಳಗೆ ಒಂದ್ಸಲ ಕೈಂಡ್ ಅಂತ ಅನಿಸ್ಕೋಬೇಕಾದ್ರೆ ಸಮ್ಟೈಮ್ಸ್ ನಾವು ಕ್ರೂಯಲ್ ಆಗ್ಬೇಕಾಗ್ತೈತಿ. ಹಂಗ ಡಾಕ್ಟರ್ ಅವತ್ತಿನ ದಿವಸ ಪೋಯೆಟ್ಗ ಕ್ರೂಯಲ್ ಆದ್ರು, ಬಟ್ ಇನ್ ಫ್ಯೂಚರ್ ಅವ್ರ ಪಾಲಿಗೆ ಕೈಂಡ್ ಆದ್ರು. ಅಂದ್ರೆ ಕ್ರಚಸ್ ಇರ್ಲಾರ್ದನೆ ನಡಿಲಿಕ್ಕೆ ಹತ್ಬಿಟ್ರು ಪೋಯೆಟ್. ಮತ್ತ ಒಂದ್ ಸ್ವಲ್ಪ ಹಾಸ್ಯ ಮಾಡ್ತಾರೆ ಇಲ್ಲವರು ಪೋಯೆಟ್. ಏನ್ ಮಾಡ್ತಾರೆ ಅಂದ್ರೆ ಕ್ರಚಸ್ ಇರ್ಲಾರ್ದ ನಡಿತೀನಿ, ನಾನು ಆರಾಮಾಗಿ ನಡಿತೀನಿ. ಆಕ್ಚುಲಿ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಅದಕ್ಕಿಂತ ಮುಂದೆ 7 ವರ್ಷ ಅವ್ರ ಕ್ರಚಸ್ ಅನ್ನ ಯೂಸ್ ಮಾಡ್ತಿದ್ರು. 7 ವರ್ಷದಂತ ಡಿಸೀಸ್ ಅನ್ನ ಒಂದು ಕ್ಷಣದೊಳಗೆ ತೆಗೆದಾಕ್ಬಿಟ್ರು ಡಾಕ್ಟರ್. ಹೌದಾ. ಒಂದ್ ಹಾಸ್ಯ ಏನ್ ಮಾಡ್ತಾರಂತಂದ್ರ, ಈಗ ಆರಾಮಾಗಿ ಕ್ರಚಸ್ ಇರ್ಲಾರ್ದ ನಡೀತಾರೆ ಡಾಕ್ಟರ್ ಬೈದ ನಂತರ. ಈಗ ನಡೆದಾಡುವಾಗ ಆರಾಮಾಗಿ ನಡೆದಾಡ್ತಿರ್ತಾರ. ಆದ್ರೆ ಯಾವಾಗ್ಲಾದ್ರೂ ಯಾರಾದ್ರೂ ಕ್ರಚಸ್ ಹಿಡ್ಕೊಂಡು ಹೋಗೋದನ್ನ ನೋಡಿದ್ರಂದ್ರ ಇವ್ರು ಒಂದ್ ಸ್ವಲ್ಪ ನೋವಾದಂಗ ಆಗ್ತದಂತ. ಸಹಜ ನಡೆದು ಬಿಟ್ಟು ಒಂದ್ ಸ್ವಲ್ಪ ನೋವಿನಿಂದ ಕುಂಟ್ಕೊಂಡಿ ನಡೆಯಕ್ ಚಾಲು ಮಾಡ್ತಾರಂತ, ಕ್ರಚಸ್ ನೋಡ್ದಾಗಂತ. ಇದು ಲೆಕ್ಕ ಏನಾಯ್ತರಿ ಇದು? ಏನಂದ್ರೆ ನಿಜವಾಗಿಯೂ ನಾವು ಮೈಂಡಿನೊಳಗೆ ನಾವು ಸೆಟ್ ಮಾಡ್ಕೊಂಡ್ವಿ, ನಾನು ಕುಂಟದಿನಿ, ನಾ ಲೇಮದಿನಿ ಅಂತ ಹೇಳಿ. ಹೌದಲ್ಲ? ದಯಮಾಡಿ ಅಂತವನ್ನ ತೆಗೆದು ಹಾಕ್ಬೇಕು, ಅಂದ್ರೆ ಮಾತ್ರ ನಮಗೇನಾದ್ರೂ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತೈತಿ ಅಂತ ತಿಳ್ಕೊಂಡು ಈ ಪೋಯಮದ ಭಾವಾರ್ಥ. ಓಕೆ, ಯಸ್. ಒಂದು ಸಣ್ಣದೊಂದು ಕಥೆ ಐತಿ. ಆ ಕಥೆ ಏನಂತಂದ್ರ, ಒಬ್ಬ ಕುಂಬಾರದ್ನಂತ, ಅವನು 2 ಕತ್ತಿದ್ದು ಅಂತ. ಆ ಕತ್ತಿಗಳಿಗೆ ಕಾಲುಗಳಿಗೆ ಹಗ್ಗ ಕಟ್ಟಿ ದಿನಾಲು ಹೊರಗೆ ಬಿಡ್ತಿದ್ದಂತ, ಎಲ್ಲ ಮೇಯ್ಲಿಕ್ಕೆ, ಗ್ರೇಸಿಂಗ್ ಮಾಡ್ಲಿಕ್ಕೆ. ಕಾಲುಗಳಿಗೆ 2 ಕಾಲುಗಳು ಕೂಡಿಸಿ, ಅಂದ್ರೆ ಮುಂದಿನ ಕಾಲು ಹಿಂದಿನ ಕಾಲು ಕೂಡಿಸ್ಕೊಂಡು ಸ್ವಲ್ಪ ಒಂದಿಷ್ಟು ಒಂದು ಅಪ್ರೋಪ್ರಿಯೇಟ್ ಲೆಂತ್ ಇರ್ತಕ್ಕಂಥದ್ದು ಒಂದು ಥ್ರೆಡ್ ತಗೊಂಡು ಕಟ್ತಿದ್ರು. ಅದನ್ನ ಕುಂಟ್ಕೊಂತ ಮೇಯಕ್ಕೆ ಹೋಗ್ತಿದ್ವು ಅವರು. ಒಂದ್ ದಿವಸ ಹಗ್ಗ ಸಿಗ್ಲಿಲ್ಲ. ಅದಕ್ಕೆ ಅವ ಏನ್ ಮಾಡ್ಬಿಟ್ಟಂತ, ಸುಮ್ಮನೆ ಕಾಲಾಗ ಕುಂತು, ಕತ್ತಿ ಕಾಲ ಕುಂತು ಆ ಮುಂದಿನ ಕಾಲಿಗೆ ಹಿಂದಿನ ಕಾಲಿಗೆ ಸುಮ್ಮನೆ ಹಂಗ ಹಗ್ಗಿಲ್ಲ, ಸುಮ್ಮನೆ ಕೈಲಿಂದ ಹಿಂಗ್ ಕಟ್ಟಿದೆ ಹಂಗ ಮಾಡದ್ನಂತ. ಆ ಕತ್ತಿ ಅನ್ಕೊಂತಂತ ನನ್ನ ಕಾಲು ಕಟ್ಟಲ್ಪಟ್ಟು ಅಂತ ಹೇಳಿ. ಆಮೇಲೆ ಕತ್ತಿ ನಡೆಯಕ್ ಚಾಲು ಮಾಡ್ತಂತ, ಕುಂಟು ಅಂತ ನಡೆಯಕ್ ಚಾಲು ಮಾಡ್ತಂತ. ಆಕ್ಚುಲಿ ಹಗ್ಗ ಕಟ್ಟೇ ಇಲ್ಲ.
ಅದ್ರ ಕತ್ತಿ ಕುಂಟಾಕತ್ತೈತಿ, ಮಾನಸಿಕವಾಗಿ ಫಿಕ್ಸ್ ಆಗ್ತದೆ, ನನ್ನ ಕಾಲು ಕಟ್ಟ್ಯಾರ ಅಂತೇಳಿ. ಹಿಂಗ ನಾವು ಕೂಡ ಏನದೀವಿ ಅಂದ್ರೆ ಕೆಲವೊಂದು ಸಾರಿ ಯಾವುದೋ ಒಂದು ನಾವು ಹಿಂದಿನವರು ಅಥವಾ ನಾವು ಬ್ಯಾಕ್ವರ್ಡ್ ಅಂತ ತಿಳ್ಕೊಂಡು ನಾವು ಮೆಂಟಲಿ ಫಿಕ್ಸ್ ಆಗಿ ಸಾಧನೆ ಮಾಡೋದನ್ನ ಕೈ ಬಿಡ್ತೀವಿ ನಾವು. ಆದ್ದರಿಂದ ಮೆಂಟಲಿ ಯಾವುದು ಫಿಕ್ಸ್ ಮಾಡಬೇಡ. ನೀನು ಸಾಧನೆ ಮಾಡ್ಬೇಕಂದ್ರೆ ಇವನ್ ಯಾವ ತಲೆಗಿಟ್ಕೊಳ್ಳೋದ್ರೆ ಮುಂದೆ ಹೋಗ್ಬೇಕು ಅನ್ನುವಂಥ ಪೋಯಮದ ಒಂದು ಸಮರಿ ಕೊಡ್ತಕ್ಕಂಥ ಪೋಯಮ್ ಅದು. ವಿದ್ಯಾರ್ಥಿಗಳಿಗೆ ಬರೀ ನೋಡೋಣ. ಹೌ ಡಿಡ್ ದ ಫಿಸಿಷಿಯನ್ ಲಾಫ್ ಅಂತ ಐತಿ. ಹೌ ಡಿಡ್ ದ ಫಿಸಿಷಿಯನ್ ಲಾಫ್ ಅಂತ ಐತಿ. ನಿನಗ ಇಲ್ಲಿ ಬರ್ತದೆ ನೋಡ್ರಿ, ಲಾಫಿಂಗ್ ವಿತ್ ಎ ಫಿಯನ್ಸ್ ಗ್ರಿಮೇಸ್ ಅಂತ. ಡಾಕ್ಟರ್ ಫಿಸಿಷಿಯನ್ ಅಂದ್ರೆ ಡಾಕ್ಟರ್ ಹೆಂಗ ನಕ್ರು ಅಂತೇಳಿ. ಎ ಫಿಯನ್ಸ್ ಅಂದ್ರೆ ಒಂಥರ ಡೆವಿಲ್ಸ್ ಇದನ್ನ ಫಿಯನ್ಸ್ ಅಂದ್ರೆ ಒಂಥರ ಡೆವಿಲ್. ಈ ಗ್ರಿಮೇಸ್ ಅಂದ್ರೆ ಫ್ರೌನಿಂಗ್, ಸಿಟ್. ಹೆಂಗ ನಕ್ಕಂತಂದ್ರ ದೆವ್ವಗಳು ಸಿಟ್ಟಾದಾಗ ಹೆಂಗದ ನೋಡು, ಅವನ ಪಾಲಿಗೆ ಒಂಥರ ದೆವ್ವ ಕಂಡಂಗದ. ಯಾರ ಪಾಲಿಗೆ ಅಂದ್ರೆ ಈ ರೈಟರ್ ಪಾಲಿಗೆ ಡಾಕ್ಟರ್ ಹೆಂಗ್ ಕಂಡ ಅಂದ್ರೆ ದೆವ್ವ ಕಂಡ ಅನ್ಸುವಂತ ದೆವ್ವ. ಆದರೆ ಆ ಫಿಯನ್ಸ್ ಗ್ರಿಮೇಸ್ ತೊಳಗನ ಒಂದು ರೆಮಿಡಿ ಐತಿ. ಈಗ ಮಕ್ಕಳು ತಪ್ಪು ಮಾಡಿದಾಗ, ಏನೋ ಕಳತನ ಮಾಡ್ಕೊಂಬಂದಪ್ಪ, ಚಲೋತ್ನಾಗ 4 ಅಪ್ಪ ಅದಾವಂತ ಒಂದು 4 ಕೊಟ್ಟ ಅಂತಂದ್ರ, ಫಿಯನ್ಸ್ ಗ್ರಿಮೇಸ್ ಅಪ್ಪ ತೋರಿಸ್ಬಿಟ್ಟ ಅಂದ್ರ ಮಗು ಸರಿಯಾದ ಹಾದಿ ಹಿಡಿತೈತಿ. ಮತ್ತೆ ಅನಿವಾರ್ಯ ಅದು. ಆದ್ದರಿಂದ ಡಾಕ್ಟರ್ ಕೂಡ ಅದನ್ನೇ ಮಾಡಿದ್ರು. ಹಂಗ ಮಾಡಿದಾಗ ಇವ ತನ್ನ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಂಡು ಕುಂಟುದ್ ಬಿಟ್ಟು ಸರಳಾಗಿ ನಡೆಯಕ್ಕೆ ಚಾಲು ಮಾಡಿದ. ಓಕೆ, ಹೆಂಗ ನಕ್ಕ ಡಾಕ್ಟರ್ ಇವ ಯಾರು ನಮ್ಮ ಡಾಕ್ಟರ್ ಹೆಂಗ. ಹೌ ಡಿಡ್ ದ ಫಿಸಿಷಿಯನ್ ಲಾಫ್. ದ ಫಿಸಿಷಿಯನ್ ಲಾಫ್ಡ್ ವಿತ್ ದ ಫಿಯನ್ಸ್ ಗ್ರಿಮೇಸ್. ಸೆಕೆಂಡ್ ಕ್ವಶನ್, ವೈ ಡಿಡಂಟ್ ಹಿ ವಾಕ್. ಹಿ ಅಂದ್ರೆ ಪೋಯಟ್ ಅಂತ ತಿಳ್ಕೊಬೇಕಿಲ್ಲ. ಪೋಯಟ್ ಯಾಕೆ ನಡಿಲಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಒಂದ್ ಸೆಕೆಂಡ್ ಕೇಳಿಲ್ಲ. ಇಲ್ಲಿ ಬರ್ತದೆ, 7 years I could not walk a step. When I came to the great physician, he demanded, doctor demanded, why the crutches? Yako you crutches? And I told him, sir, I am lame. ಈ poet ಹೇಳಿದಂತ word. Question ಏನದ ಇಲ್ಲಿ, why couldn't he walk? Because ಆನ್ಸರ್ ಏನ್ ಬರಿಬೇಕ್ರಿ, ಬಿಕಾಸ್ ಹಿ ಥಾಟ್ ಅನ್ಬೇಕ್ರಿ. ಆಕ್ಚುಲಿ ಅವ್ ಲೇಮ್ ಇದ್ದಿದ್ದಲ್ಲ, ಸ್ವಲ್ಪ ಇದ್ದಿರ್ಬೇಕ್ರಿ. ಅವ್ ಥಿಂಕಿಂಗ್ ಬಾಳ ಇರ್ತಾರ, ನಾ ಕುಂಟದಿನಿ ಅಂತೇಳಿ. ವೈ ಕುಡಂಟ್ ಹಿ ವಾಕ್ ಅಂದ್ರೆ ಹಿ ಥಾಟ್, ಹಿ ಅಂದ್ರೆ ರೈಟರ್, ಪೋಯಟ್, ಬರ್ಟಾಟ್ ಬ್ರೆಟ್ ಥಾಟ್ ದ್ಯಾಟ್ ಹಿ ವಾಸ್ ಎ ಲೇಮ್ ಅನ್ಬೇಕ್ರಿ. ಥರ್ಡ್ ಕ್ವಶನ್, ಸಿ ಕ್ವಶನ್. ದ ಫಿಸಿಷಿಯನ್ ಆಸ್ಕ್ಡ್ ದ ಸ್ಪೀಕರ್ ಟು ಡ್ಯಾಶ್. The physician asked the speaker to dash. ಇಲ್ಲಿ ಬರ್ತದೆ ನೋಡ್ಲ ಆಮೇಲೆ. The physician, he replied, that's not surprising. He ಅಂದ್ರೆ ಡಾಕ್ಟರ್ ಅವ್ರೇನೋ ಹೇಳ್ತಾರೆ ಅದಕ್ಕೆ, that's not surprising. Be so good and try it once more. If you are lame, it is these contraptions. ನೀ ಕುಂಟ ಯಾಕಾಗಿ ಅಂತಂದ್ರ ಈ ಕಾಂಟ್ರಾಪ್ಷನ್ಸ್ ಅದಾವಲ್ಲ, ನಿನ್ ಕೈ ಖರ್ಚಿಸ್ತದಲ್ಲ, ಇವ್ ನೋಡ್ ನೀ ಕುಂಟಾಗಿ ಇರ್ಲಿಕ್ಕಂದ್ರೆ ಅಡ್ಡಾಡ್ತಿದ್ ನೀನು ಅಂತಾರ ಅವ್ರು. ಮಗನ ಬಿತ್ಕೊಂಡೆಲ್ಲ ಮೇಲೆ ಬೇಡ ಅದಲ್ಲ ಕೇಳ್ರಿ, ನೆಲಕ್ಕೆ ಬೇಡ. ಅಂಡ್ ಕ್ರೌಲ್ ತೆವಳಕ್ ಚಲೋ ಮಾಡ, ಕಾಲಕ್ಕೆ ನಡೆಯಕ್ ಆಗ್ಲಿಕ್ಕಂದ್ರೆ ತೆವಳ ನೆಲದ ಮೇಲೆ. ಕ್ರೌಲ್ ಅಕ್ರಾಸ್ ದ ಫ್ಲೋರ್. ಇದರದು ದ ಫಿಸಿಷಿಯನ್ ಆಸ್ಕ್ಡ್ ಟು ಕ್ರೌಲ್ ಅಕ್ರಾಸ್ ದ ಫ್ಲೋರ್. ಹಿಂಗತ್ತೆ ಮಾಡ್ರಿ. ಡಿ ಕ್ವಶನ್, ಹೌ ಲಾಂಗ್, ಎಷ್ಟು ವರ್ಷ, ಎಷ್ಟು ದಿನ, ಎಷ್ಟು ತಿಂಗಳು, ಡಸ್ ದ ಸ್ಪೀಕರ್ ಕುಡಂಟ್ ವಾಕ್. he couldn't, how long does the speaker couldn't walk. ಇಲ್ಲೇ ಅದಲ್ಲ, 7 years I could not walk ಅಂತ ಇತ್ತು ನೋಡ್ರಿ. 7 years I could not walk. 7 years ಆಗ್ತದೆ ಆನ್ಸರ್. ಇದಕ್ಕೆ 7 years. ನೆಕ್ಸ್ಟ್ ನೋಡ್ರಿ, which adjective describes the crutches. ಈ ಕ್ರಚಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದೊಂದು ವರ್ಡ್ ಅದ ನೋಡ್ರಿ. ಕ್ರಚಸ್ ಅನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ಒಂದು ವರ್ಡ್ ಅದ ಇಲ್ಲಿ.
ಇಲ್ಲದ ನೋಡ್ರಿ. ಅಂಡ್ ಹಿ ಟುಕ್ ಮೈ ಲವ್ಲಿ ಕ್ರಚಸ್ ಅಂತಾರ. ಆಕ್ಚುಲಿ ಯಾವುದು ಬೇಡ ಅದು ನಮಗೆ ಲವ್ಲಿ ಆಗ್ತೈತಿ. ಕೆಲವೊಬ್ಬರಿಗೆ ಆಗ್ತೈತಿ ನೋಡ್ರಿ, ಅದ್ ಮಾಡಬಾರ್ದು, ಕೆಟ್ಟದ್ದಿರ್ತವೆ. ಆದ್ರೆ ಅವ್ರಿಗೆ ಅದು ಲವ್ಲಿ ಆಗ್ತೈತಿ. ಪೋಯಟ್ ಅನ್ಕೊಂತಾನ ಲವ್ಲಿ ಕ್ರಚಸ್. ಹಾಗಾದ್ರೆ ಲವ್ಲಿ ಅಂತಕ್ಕಂಥ ವರ್ಡ್ ಕ್ರಚಸ್ ಅನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ ಆಗ್ತದೆ. crutches. Next, where did the physician throw the broken crutches? ಇಲ್ಲೇ ಇದೆ ನೋಡ್ರಿ. ಇಲ್ಲದ ನೋಡ್ರಿ. He threw them, doctor threw them ಅಂದ್ರೆ crutches. In the fireplace, ಬೆಂಕಿ ಇತ್ತು, ಅಲ್ಲೆಲ್ಲ ಉರಿ ಇತ್ತು, ಅದ್ರ ಹೋಗೋದ್ ಬಿಟ್ಟ, ಸುಟ್ಕೊಂಡು ಹೋಗ್ಬಿಟ್ಟು, ನಡಿ ಮಗನ ಅದು ಇರ್ಲಾರ್ದ ನಡಿಬೇಕೀಗ, ನಡಿ ಹೆಂಗ್ ನಡೀತಿ ನಡಿ ಬರೋದಲ್ಲ ಅಂತಂದ. ತೆವಳು ಬರ್ಲಿಕ್ಕೆ ಅಂತಂದ್ರು. ತೆವಳ್ಕೊಂತ ಮ್ಯಾಗ ನಡ್ಕೊಂತ ಆರಾಮಾಗಿ ಅಡ್ಡಾಡ್ತಾರ. ಆದ್ರ ಯಾವಾಗ್ಲಾದ್ರೂ ಯಾರಾದ್ರೂ ಕಂಡ್ರ ಆ ಕ್ರಚಸ್ನ ಹಿಡ್ಕೊಂಡು ಹೊಂಟ್ರಂದ್ರ ಅವ್ನು ನೋಡಿ, ಓಹೋ ನಾನು ಕುಂಟಿದ್ನೆಲ್ಲ ಅಂತ ನೆನಪಾಗ್ತದ. ಕತ್ತೆ 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 ಹೇಳಿದ್ನಲ್ಲ, ಕತ್ತೆ ಡಾಂಕಿ. ಓಕೆ, ಬರ್ರಿ. What did the physician throw? Illa, where did the physician throw the crutches? Into the fireplace. In the fireplace. What cured the speaker? Wonderful adare. Speaker ಹೆಂಗೆ ಕ್ಯೂರ್ ಆಗಲ್ಪಟ್ಟ? ಜಸ್ಟ್ ಒಂದು ನಗುರಿ, ಒಂದು ನಗುವಿನಿಂದ ಕ್ಯೂರ್ ಆಗಲ್ಪಡ್ತಾನ. ಇಲ್ಲದ ನೋಡ್ರಿ. I am cured now. I can walk. Cured by nothing more than a laughter. Nothing more than a laughter. ಏನೇನೂ ಇಲ್ರಿ, ಬರೀ ಒಂದು ಲಾಫ್ಟರ್, ಒಂದು ನಗಿ, ನಕ್ಕ. ಅದು ಫಿಯನ್ಸ್ ಲಾಫ್ಟರ್ ಅಂತ ಬರ್ತೈತಿ, ಗೊತ್ತೈತಿ ನಿಮಗಿಲ್ಲ? ಅದಲ್ಲ, ಎಸ್, ಫಿಯನ್ಸ್ ಗ್ರೆಮೇಸ್. ಲಾಫಿಂಗ್ ವಿತ್ ಫಿಯನ್ಸ್ ಗ್ರೆಮೇಸ್. ಹೆದರ್ಸ್ಕೊಂತ ನಕ್ಕ ಬಿಟ್ಟ, ಏಯ್ ನಡೀತಾನ ತಗೋದ ಅಂತ ಹೇಳಿ. ಆ ನಗಿ, ಹೆದರಿಕೆ ನಗಿ ಇವನಿಗೆ ಅಂಜಿಸ್ಬಿಡ್ತು. ಅದಲ್ಲೋ, ಹಿ ವಾಸ್ ಕ್ಯೂರ್ಡ್ ಬೈ ನಥಿಂಗ್ ಮೋರ್ ದೆನ್ ಎ ಲಾಫ್ಟರ್. ಬರೇ ಒಂದು ನಗು. ಯಾವ ಒಂದು 10 ಪೈಸದ ಗುಳಿಗೆ ಕೊಟ್ಟಿಲ್ಲ, ₹1 ಇಂಜೆಕ್ಷನ್ ಮಾಡಿಲ್ಲ. ಡಾಕ್ಟರ್ಗಳು ಈ ತರ ಡಾಕ್ಟರ್ಗಳು ಅವರು. ಓಕೆ, ಗ್ರೇಟ್. ಅದಕ್ಕೆ ಗ್ರೇಟ್ ಫಿಸಿಷಿಯನ್ ಅಂತಾರ. ಇಲ್ಲೊಂದ್ ಕಡೆ ಅವೆಲ್ಲ ಅಂತಾರ ನೋಡ್ರಿ, ಐ ಕೇಮ್ ಟು ಎ ಗ್ರೇಟ್ ಫಿಸಿಷಿಯನ್ ಅಂತಾರ. ಇಲ್ಲದ ನೋಡ್ರಿ, ಟು ಎ ಗ್ರೇಟ್ ಫಿಸಿಷಿಯನ್ ಅಂತಾರ. ಇದ್ರ ಸಂಬಂಧ ಇವರು ಗ್ರೇಟ್ ಅನ್ನೋದು. ಯಾರು ಬಡವರ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ಮಾಡೋದಿಲ್ಲ, ವಿನಾಕಾರಣ ಏನೋ ಕೆಟ್ಟದ್ದನ್ನು ಮಾಡೋದಿಲ್ಲ. ಈ ತರ ಡಾಕ್ಟರ್. ಅದಕ್ಕೋಸ್ಕರ ಇವರನ್ನ ಸರ್ ಬರ್ಟ್ರಾಲ್ಡ್ ಬ್ರೆಟ್ ಸರ್ ಅವ್ರನ್ನ ಹೃದಯ ತುಂಬಿ ಒಂದ್ಸಲ ನಾವು ದೊಡ್ಡ ಗ್ರೇಟ್ ಡಾಕ್ಟರ್ ಹತ್ರ ಬಂದೆ ಅಂತಾರೆ. ಯಾಕೆ ಗ್ರೇಟ್ ಅಂತಾರಂದ್ರ, ವಿತೌಟ್ ಎನಿ ಮೆಡಿಸಿನ್, ವಿತೌಟ್ ಎನಿ ಇಂಜೆಕ್ಷನ್, ವಿತೌಟ್ ಪೇಯಿಂಗ್ ಸಿಂಗಲ್ ಪೈಸಾ, he was cured. ಎಷ್ಟು ಬಾಡಿ ಪಲ್ಯೂಟ್ ಆಗಲಿಲ್ಲ ಅಂಡ್ ಹಣ ಸ್ಪೆಂಡ್ ಆಗಲಿಲ್ಲ. ಓಕೆ ಫ್ರೆಂಡ್, ಲಾಸ್ಟ್ ಬಂದೇವಂತ ಅನ್ಕೋತೀನಿ ಕ್ವಶನ್. ವಾಟ್ ಹ್ಯಾಪನ್ಸ್ when a speaker sees the sticks? ಹೇಳಿದ್ನಲ್ಲ, ಯಾವಾಗಲಾರದು ಯಾರಾದ್ರೂ ಸ್ಟಿಕ್ಸ್ ಹಿಡ್ಕೊಂಡು, ಕ್ರಚಸ್ ಹಿಡ್ಕೊಂಡು ಹೋಗೋದು ನೋಡಿದ್ರೆ ಇವ್ರಿಗೆ ಹಳೇದ್ ನೆನಪಾಗ್ತದೆ. ಹಳೇದ್ ನೆನಪಾಗಿ ನಮಗೆಲ್ಲ ನೆನಪಾಗ್ತಿರ್ತದೆ. ಹಳೇದು ನಾವೆಲ್ಲ ಚಿಕ್ಕವರಿದ್ದಾಗ ಮಾವಿನ ಗಿಡ, ಹುಣಸೆ ಗಿಡ ಹತ್ತೆತ್ತಿ ಕಾಯಿ ಕಡ್ಕೊಳ್ಳೋದು, ಮಾಲಕರಿಂದ ಬಡಿಸ್ಕೊಳ್ಳೋದು, ಅಲ್ಲಿ ಹೋದಾಗೆಲ್ಲ ನೆನಪಾಗ್ತಿರ್ತದೆ. ಅದು ಇವಾಗ ನೆನಪಾಗ್ತದೆ, ಅಯ್ಯೋ ನಾವು ಸಲ ಇಲ್ಲಿ ಬಡಿಸ್ಕೊಂಡಿದ್ನಲ್ಲ ಅಂತೇಳಿ. ಇವರಿಗೆ ನೆನಪಾಗ್ತೈತೆ, ಓ ನಾ ಕುಂಟಿದ್ನಲ್ಲ ಅಂತ ಅನಿಸದ. ವಿಚಿತ್ರ ಏನಂತಂದ್ರ, ಒಂದ್ ಸ್ವಲ್ಪ ಹೊತ್ತು ಕುಂಟ್ತಾರಂತೆ, ಕುಂಟ್ಕೊಂತ ನಡೀತಾರಂತ, ಮತ್ತೆ ಮರೆತ ಮೇಲೆ ಮತ್ತೆ ಹಿಂಗದ ನೋಡ್ರಿ ಮನುಷ್ಯನ ಸ್ವಭಾವ. ನಾವ್ ಹೆಂಗ ಅನ್ಕೋತೀವಿ ಹಂಗ. ನಾವ್ ಹೆಲ್ತಿ ಅಂದ್ರೆ ಹೆಲ್ತಿ, ನಾವ್ ಸಿಕ್ ಅಂದ್ರೆ ಸಿಕ್. ಬ್ಯೂಟಿಫುಲ್ ಅದ. ನಿಮ್ಗೆ ನಾ ಮಾತಾಡಿದ್ದೆ ಹೆಚ್ಚು ಮಾತಾಡಿಲ್ಲ ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ಸಪೋರ್ಟಿವ್ ಅದಾರೆ, ಇನ್ಫಾರ್ಮೇಟಿವ್ ಅದಾರೆ. ಇದು ನಿಮಗೆ ಆನ್ಸರ್ ಹೇಳ್ಬೇಕಲ್ಲ ಇದ್ರದ್ದು ಹೆಚ್ಚಿಂದ.
what happens when he sees the sticks. Okay. Illada ನೋಡ್ರಿ. When I see sticks, I walk worse. ಅಂದ್ರೆ ಈಗ ನಡೀತಾರಲ್ಲ, ಆರಾಮಾಗಿ ನಡೀತಾರ. ಸ್ವಲ್ಪ ಏನೋ ತಟ್ಟೆ ಕುಂಟು ನಡೀತಿರ್ಬೇಕ್ರಿ. ಬಟ್ ಅದಕ್ಕೇನೆ ಹೆಚ್ಚು ಕುಂಟಾಕ್ ಚಾಲು ಮಾಡ್ಬಿಡ್ತಾರ. ಎಷ್ಟು ಹೊತ್ತು ಪರ್ಮನೆಂಟ್ ಇಲ್ಲ, ಫಾರ್ ಸಮ್ ಅವರ್ಸ್ ಆಫ್ಟರ್ ಅಂದ್ರೆ ಅದರ ಸ್ಟಿಕ್ಸ್ ನೋಡಿದ ಮೇಲೆ ಒಂದು 4-4 ತಾಸು ಕುಂಟ್ಕೊಂತ ನೆನಪಿರ್ತೈತಲ್ಲ ಅದು. ನಾ ಕುಂಟ ಅನ್ನುವಂಥದ್ದು ನೆನಪಿರೋ ತನಕ ಕುಂಟಾಕ್ ಚಾಲು ಮಾಡಿ ನೆನಪರಿದ ಸೀದಾ ಹೋಗ್ತಿರ್ತಾರ. ಅಂದ್ರೆ ಆಕ್ಚುಲಿ ಫಿಸಿಕಲಿ ನಾವು ಕುಂಟ ಅನ್ನೋದಕ್ಕಿಂತಲೂ ಮೆಂಟಲಿ ಕುಂಟ ಆಗ್ಬಿಟ್ಟಿರ್ತೀವಿ ಅಂತ ಅನ್ಕೋತೇನೆ ನಾನು. ಹಾಗಾಗಿ ಅದನ್ನ ತೆಗೆದು ಹಾಕಬೇಕು ಅಂತೇಳಿ ಸಾಧಕರೆಲ್ಲ ಏನ್ ಮಾಡ್ತಾರ, ಫಿಸಿಕಲಿ ಇದ್ರೂ ಸಹಿತ ಸುಭಾಷ್ ಚಂದ್ರನ್ ಅಂತ ಒಬ್ರು ಹೇಳ್ತಾರೆ, ದ ಸೀಡ್ ಆಫ್ ಅಚೀವ್ಮೆಂಟ್ ಲೈಸ್ ಇನ್ ದ ಮೈಂಡ್ ಅಂತೇಳಿ. ಲಾಸ್ಟ್ ಕಂಪ್ಲೀಟ್ ದ ಅನಾಲಜಿ ಏನ್ ಕೊಡ್ತಾರೆ, ಇಲ್ಲ ಆಗಲೇ ರೈಮಿಂಗ್ ಓಡ ಕೊಟ್ಟಿದ್ರು, ಕೇಮ ಲೇಮ. ಇಲ್ಲಿ ರೈಮಿಂಗ್ ಓಡ ಕೊಡ್ತಾರ, ಕೇಮ ಲೇಮ. ಗ್ರಿಮೇಸ್ ಏನಾಯ್ತಪ್ಪ, ಗ್ರಿಮೇಸ್ ನೋಡ್ಬೇಕ್ರಿ. ಕೇಮ ಲೇಮ. ಇಲ್ಲ ಗ್ರಿಮೇಸ್ ಫೈರ್ ಪ್ಲೇಸ್. ಕರೆಕ್ಟ್. ಓಕೆ ಫ್ರೆಂಡ್, ರಿಯಲ್ ಹೇಳ್ತೀನಿ, ಈ ಪೋಯಮ್ ಅನ್ನು ನಾನು ಓದಿಲ್ಲ. ಯಾವಾಗ ಅಂದ್ರೆ ಓದಿಲ್ಲ ಅಂದ್ರೆ ಕಲಿಸಿಲ್ಲ ನಾನು ಇದನ್ನ. ಸರೋಜಿನಿ ನಾಯ್ಡು ಅವ್ರ ಪೋಯಮ್ ಇದೆ, ಇಂಡಿಯನ್ ರೈಟರ್, ದ ನೈಟಿಂಗೇಲ್ ಆಫ್ ಇಂಡಿಯಾ, ಭಾರತದ ಕೋಗಿಲೆ. ಇವ್ರು ಬರ್ತಿರ್ತಕ್ಕಂಥ ಪೋಯಮ್ ದ ಬ್ಯಾಂಗಲ್ ಸೆಲ್ಲರ್ಸ್, ಬಳೆ ಮಾರ ಅವ್ರು ಇರ್ತಾರಲ್ಲ ಅವ್ರ ಬಗ್ಗೆ ಅದ. ಸಂಕ್ಷಿಪ್ತ ನಾನು ಓದಿನಿ ಪೋಯಮ್ನ, ಬಟ್ ಇವಾಗ ಓದಿದ್ದು. ಮೊದಲೆಲ್ಲ ಟೀಚಿಂಗ್ ಮಾಡಿಲ್ಲ. ಹೈಸ್ಕೂಲ್ ನಾನು ಹೈಸ್ಕೂಲ್ ಪ್ರೈಮರಿ ಕಲಿಸೀನಿ, ಹೈಸ್ಕೂಲಿಗೆ ಕಲಿಸೀನಿ, ಕಾಲೇಜಿಗೆ ಕಲಿಸ್ತಾ ಇದ್ದೇನೆ, PUCಗೆ. ಆಕ್ಚುಲಿ PUC ಕಲಿಸ್ತಾ ಇದ್ದೇನೆ, ಹೈಸ್ಕೂಲಿಗೆಲ್ಲ ಕಲಿಸಿನ ಮೊದಲು. ಈಗಲೂ ಹೈಸ್ಕೂಲಿಗೆ ಕಲಿಸ್ತೇನೆ. ಹೈಸ್ಕೂಲ್ ಅಂದ್ರೆ 10th ಕ್ಲಾಸಿಗೆ ಕಲಿಸ್ತೇನೆ, 9th 8th ಇಲ್ಲ. ಪ್ರೈಮರಿಗೆ ಅವೆಲ್ಲ ಮೊದಲು ಕಲಿಸೀನಿ, 9th 8th ಮೊದಲು ಕಲಿಸೀನಿ, ಪ್ರೈಮರಿಗೆ ಕಲಿಸೀನಿ. ಬಟ್ ಈ ಸದ್ಯಕ್ಕೆ ಕಲಿಸ್ತಿರೋದು 10th 3 ಕ್ಲಾಸ್, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, NCERT, ಅಂಡ್ PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್ ಪ್ರೆಸೆಂಟ್ಲಿ ಕಲಿಸ್ತೇನೆ ನಾನು. ಬಟ್ ಇದನ್ನೆಲ್ಲೂ ಕಲಿಸಿಲ್ಲ. ಹೊಸದು ನನಗೆ ಎಷ್ಟು ಬೇಕಷ್ಟು ನಾವು ಓದ್ಕೊಂಡೇನೆ. ಹೂ ಆರ್ ದ ಸ್ಪೀಕರ್ಸ್ ಆಫ್ ದ ಪೋಯಮ್ ಅಂತ ಅದಾರೆ. ಬ್ಯಾಂಗಲ್ ಸೆಲ್ಲರ್ಸ್ ನಾನು ನೋಡೇನಿ, ಅದರ ನಿನಗೆ ಬೇಕಂತಂದ್ರೆ ಹೇಳ್ತೀನಿ. ಇಲ್ಲ ಐತೆ ನೋಡ್ರಿ. Bangle sellers are we who bear our shining lords. We are bangle sellers. Who are the speakers of the poem? Bangle sellers. Rainbow tinted circles of light refers to. ಇಲ್ಲಿ ಬರ್ತದೆ, ಥರ್ಡ್ ಲೈನ್ ತಗದ ನೋಡ್ರಿ. ರೇನ್ಬೋ ಟಿಂಟೆಡ್ ಸರ್ಕಲ್ಸ್, ಸರ್ಕಲ್ ಅಂದ್ರೆ ಬಳೆಗಳು, ಹಿಂಗ ಸರ್ಕಲ್ ಇರ್ತಾವಲ್ಲ. ರೇನ್ಬೋ ಟಿಂಟೆಡ್ ಕಲರ್, ರೇನ್ಬೋ ಬಣ್ಣ ಬಣ್ಣದ ಬಳೆಗಳು. ಹಾಗಾದ್ರೆ ಇವ್ರೇನು ಆ ವರ್ಡ್ ಎದಕ್ಕೆ ಸಂಬಂಧಪಡುತ್ತ ಅಂತ ಕೇಳ್ತಾರ. ಬ್ಯಾಂಗಲ್ಸ್ ಸಂಬಂಧಪಡ್ತೈತಿ, ಕರೆಕ್ಟ್ ತಾನೆ? ಓಕೆ, ಏನೋ ರೇನ್ಬೋ ಟಿಂಟೆಡ್ ಸರ್ಕಲ್ಸ್ ಆಫ್, ಇದು ನಿನಗೊಂದು ಸ್ವಲ್ಪ ಸಂಕ್ಷಿಪ್ತ ಹೇಳಿ ಇದನ್ನ. ಇದೇನಿಲ್ಲ, ಇದು ಪೋಯಮ್ ಜಸ್ಟ್ ಫಾರ್ ಪ್ಲೆಸರ್ ಶೇಕ್. ಇದು ನಥಿಂಗ್ ಈಸ್ ಟಾಟ್. ಈ ಪೋಯಮು ಇದೇನ್ ಮಾಡ್ತಾವ, ಇದೊಂದು ಖರ್ಚಿಸ್, ಇದೊಂದು ಇಟ್ ಟೀಚಸ್ ಸಮಥಿಂಗ್. ಇಟ್ ಟೀಚಸ್ ಸಮಥಿಂಗ್. ಈ ಒಸ್ಬ್ಯಾಂಡಿಸ್ ಇದು ಕೂಡ ಒಂದು ಲೆಸನ್ ಟೀಚ್ ಮಾಡ್ತದ. ಬಟ್ ಈ ಪೋಯಮ್ ಅನ್ನು ಏನಂತ ಕರಿತಂದ, ಪೋಯಮ್ ಫಾರ್ ಸೆನ್ಸ್ ಅಂತ ಕರೀತಾರ. ಈ ಪೋಯಮ್ ಅನ್ನ ಪೋಯಮ್ ಫಾರ್ ಸೌಂಡ್ ಅಂತ ಕರೀತಾರ ಅಷ್ಟೇ. ಪ್ಲೆಸರ್ ಶೇಕ್ ಇದ್ದಾರೆ. ದ ಬ್ಯಾಂಗಲ್ ಸೆಲ್ಲರ್ಸ್ ಪೋಯಮ್ ಪ್ಲೆಸರ್ ಶೇಕ್. ಯಾವ ಏನೋ ಲೆಸನ್ ಟೀಚಿಂಗ್ ಏನೋ ಇರೋದಿಲ್ಲ ಇಲ್ಲ. ಇದು ಪ್ಲೆಸರ್ ಶೇಕ್, ಇದು ಬಳೆಗಾರರು.
ಯಾವ ಜಾತ್ರೆಗೆ ಹೋಗ್ತಕ್ಕಂಥ ಬಳೆಗಾರರು ಸರೋಜಿನಿ ನಾಯ್ಡು ಅವರು ಬರೆದಿರ್ತಕ್ಕಂಥ ಪೋಯಮ್. ಆ ಬಣ್ಣಗಳ ಬಳೆಗಳನ್ನ ವರ್ಣಿಸ್ತಾರೆ ಇಲ್ಲ ಅಷ್ಟೇ, ಜಾತ್ರೆ ಬಳೆ ಇವನ್ನ ವರ್ಣಿಸ್ತಾರ ಅಷ್ಟೇ. ಡಿಸ್ಕ್ರಿಪ್ಷನ್ ರೀ, ಮಾರಲ್ ಏನು ಲೆಸನ್ ಏನೂ ಇಲ್ಲ ಇಲ್ಲಿ. ಬಿ ಕ್ವಶನ್ ಏನದ ಅಂತಂದ್ರೆ ರೈನ್ಬೋ ಟಿಂಟೆಡ್ ಇದೇನದಲ್ಲ ಬ್ಯಾಂಗಲ್ಸ್ ಆಗ್ತದೆ. ವಾಟ್ ಈಸ್ ಮೆಂಟ್ ಬೈ ಶೈನಿಂಗ್ ಲೋಡ್ಸ್? ಶೈನಿಂಗ್ ಅಂದ್ರೆ ಹೊಳಿತಕ್ಕಂಥ, ಲೋಡ್ ಅಂದ್ರೆ ಇವರೆಲ್ಲ ಬ್ಯಾಂಗಲ್ ಸೆಲ್ಲರ್ಸ್ ಶೈನಿಂಗ್ ಲೋಡ್ಸ್ ಹೊತ್ಕೊಂಡು ಹೋಗ್ತಿರ್ತಾರ. ಶೈನಿಂಗ್ ಲೋಡ್ಸ್ ಅಂದ್ರೆ ಏನಂತ ತಿಳ್ಕೊಬೇಕ್ರಿ? ಶೈನಿಂಗ್ ಲೋಡ್ಸ್ ಅಂತಂದ್ರೆ ಬಳೆಗಳನ್ನ ಹೊರುವ ಬಳೆಗಳ ಲೋಡ್ ರೀ. ಶೈನಿಂಗ್ ಲೋಡ್ಸ್ ಅದಲ್ಲ, ಶೈನಿಂಗ್ ಲೋಡ್ಸ್ ಇಲ್ಲಿ ಬರ್ತ ನೋಡ್ರಿ, ಶೈನಿಂಗ್ ಲೋಡ್ಸ್ ಅಂತ. ಸೆಕೆಂಡ್ ಲೈನ್ ಶೈನಿಂಗ್ ಲೋಡ್ಸ್ ಅದಲ್ಲ ಇಲ್ಲದ. ಬ್ಯಾಂಗಲ್ ಸೆಲ್ಲರ್ಸ್ ಯಾರ್ ಹೂ ಬೇರ್ ಅಂದ್ರೆ ಹೊತ್ಕೊಂಡು ಹೋಗೋದು. ಅವರ ಶೈನಿಂಗ್ ಲೋಡ್ಸ್ ಹೊತ್ಕೊಂಡು ಟು ದ ಟೆಂಪಲ್ ಫೇರ್ಗೆ ಹೋಗ್ತೀವಿ. ಶೈನಿಂಗ್ ಲೋಡ್ಸ್ ಅಂದ್ರೆ ಏನು? ಕಟ್ಟಿಗೆ, ಕೊಳ್ಳು, ಅರಿವಿ ಅಲ್ಲ ಬ್ಯಾಂಗಲ್ಸ್ಗಳು. ಬ್ಯಾಂಗಲ್ಸ್ ಮಾರೋರು ಏನು ಹೊತ್ಕೊಂಡು ಹೋಗ್ತಾರೆ? ಬಟ್ಟೆ ಹೊತ್ಕೊಂಡು ಹೋಗ್ತಾರ? ಇಲ್ಲ, ಬ್ಯಾಂಗಲ್ಸ್. ಶೈನಿಂಗ್ ಲೋಡ್ಸ್ ಅಂದ್ರೆ ಲೋಡ್ಸ್ ಆಫ್ ಬ್ಯಾಂಗಲ್ಸ್. ಇ ಡಿ ಕ್ವಶನ್ ಏನದರ ಇದು? ವೇರ್ ಡೂ ದೇ ಟೇಕ್ ದೇರ್ ಲೋಡ್ಸ್? ಇಲ್ಲೇ ಐತಲ್ಲ, ನೋಡಿದ್ವಲ್ಲ, ಟು ದ ಟೆಂಪಲ್ಸ್ ಅಂತ. ವಿ ಟೇಕ್ ಶೈನಿಂಗ್ ಲೋಡ್ಸ್ ಟು ದ ಟೆಂಪಲ್ ಫೇರ್. ಜಾತ್ರೆ ಬನಶಂಕರ್ ಜಾತ್ರೆ ಆಗ್ತದೆ ನೋಡ್ರಿ, ಎಲ್ಲ ಕೂಡ ಜಾತ್ರೆ ಆಗುತ್ತಲ್ಲ, ಹಂಗ ಟೆಂಪಲ್ ಫೇರಿಗೆ ತಗೊಂಡು ಹೋಗ್ತಾರೆ. ಫೇರ್ ಅಂದ್ರೆ ಬೇರೆ ಫೇರ್ ಆಗ್ತದ, ದನಗಳ ಜಾತ್ರೆ ಆಗ್ತದೆ, ಹಂಗಲ್ಲದು. ಇದು ಟೆಂಪಲ್ ಫೇರ್ ಅನ್ನೋದು. ವೆರಿ ಗುಡ್, ಬಹಳ ಚಂದ ಕೊಟ್ಟಾರ ಮೇಡಮ್. ವೇರ್ ಡು ದ ಟೆಂಪಲ್ ಫೇರ್ಸ್? ಹೂಸ್ ರಿಸ್ಟ್ ಡು ದ ಸಿಲ್ವರ್ ಅಂಡ್ ಬ್ಲೂ ಬ್ಯಾಂಗಲ್ಸ್ ಮೀಟ್? ಎಲ್ಲ ಹೆಣ್ಮಕ್ಳು ರಿಸ್ಟ್ಗೂ ಹಾಕೋತಾರೆ, ಎಲ್ಲ ಹೆಣ್ಮಕ್ಳು ಹಾಕೋತಾರ. ಬಟ್ ಎಲ್ಲ ಲೇಡೀಸ್ ಅಂತ ನಾವು ಹಂಗೆ ಬರ್ಲಿಕ್ಕೆ ಬರೋದಿಲ್ಲ. ರೆಫರೆನ್ಸ್ ಇರ್ಬೇಕ್ರಿ ನಮಗೆ. ಈ ಪೋಯಮ್ದಲ್ಲಿ ಯಾರ ಹೆಸರು ಹೇಳ್ತಾರ, ಯಾರನ್ನ ಹೇಳ್ತಾರೆ? ಕಮಲ, ದೀಪ, ಸಣ್ಣ ಹುಡುಗರು, ದೊಡ್ಡವರು, ಮುದುಕಿಯರು, ಮದುಮಕ್ಕಳು ಯಾರದರ ನೋಡ್ಕೊಂಡು ಅವ್ರು ಎಲ್ಲ ಹೆಣ್ಮಕ್ಳು ಹಾಕೋತಾರ, ಕೈಗೆ ಹಾಕೋತಾರ ಬಳೆಗಳನ್ನ, ಅಫ್ಕೋರ್ಸ್. ಆದರೆ ಈ ಪೋಯಮ್ದಲ್ಲಿ ಏನದ, ಆ ಮ್ಯಾಟ್ರನ್ನ ನಾವು ಹೇಳ್ಬೇಕಾಗ್ತೈತೆ. ಯಾವ್ದಾದ್ರು ಒಂದು ಮ್ಯಾಟ್ರ್ ಹೇಳಕ್ಕಾಗೋದಿಲ್ಲ ರೀ, ಹೌದಾ? ಅದಕ್ಕೋಸ್ಕರ ನಾವೇನ್ ಮಾಡ್ಕೋಬೇಕಂತಂದ್ರೆ ಪೋಯಮ್ ಓದ್ಬೇಕು, ಅದನ್ನ ಬರೀಬೇಕು. ಸಮ್ ಆರ್ ಮೇಟ್ ಫಾರ್ ಎ ಮೇಡನ್ಸ್ ರೆಸ್ಟ್ ಅಂತ ಐತೆ ನೋಡ್ರಿ. ಎಸ್, ಹೂಸ್ ರಿಸ್ಟ್ ಡು ದ ಸಿಲ್ವರ್ ಅಂಡ್ ಬ್ಲೂ ಬ್ಯಾಂಗಲ್ಸ್ ಮೀಟ್? Some are made for maidens rest. ಮೇಡನ್ಸ್, ಈ ಮದುವೆ ಆಗ್ಲಾರ್ದ ಹೆಣ್ಮಕ್ಳು ಇರ್ತಾರಲ್ಲ, ಮದುವೆ ವಯಸ್ಸು ಬಂದಿರ್ತಾರ, ಬಟ್ ಮದುವೆ ಆಗಿರೋದಿಲ್ಲ, ಅವ್ರು ಮುಂಗೈ, ರೆಸ್ಟ್ ಅಂದ್ರೆ ಮುಂಗೈ, ಬಳೆಗಳು ಚೆನ್ನಾಗಿ ಕಾಣಿಸ್ತವೆ ಅಂತ ಹೇಳಿ ಮೇಡನ್ಸ್ ರೆಸ್ಟ್ ಅಂತ ಬರೀಬೇಕು. ನೀವು ವಿಮೆನ್ಸ್ ರೆಸ್ಟ್ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ, ಮತ್ತೆ ಲೇಡೀಸ್ ಅಂದ್ರೆ ಮಾರ್ಕ್ಸ್ ಕೊಡಲ್ಲ, ಗರ್ಲ್ಸ್ ಅಂದ್ರೆ ಮಾರ್ಕ್ಸ್ ಕೊಡೋದಿಲ್ಲ, ಡೆಫಿನೆಟ್ಲಿ ಕೊಡೋದಿಲ್ಲ. ಇಲ್ಲಿ ಏನು ವರ್ಡ್ ಅದ ರೀ? ಮೇಡನ್ ಅಂತಂದ, ಮೇಡನ್ನ ಬರೀಬೇಕು. ಮೈ ಮದರ್ಸ್, ಮೈ ಸಿಸ್ಟರ್ಸ್, ಲೇಡೀಸ್, ವಿಮೆನ್ ಅವೆಲ್ಲ ನಡೆಯಲ್ಲ. ಏನ್ ರೆಫರೆನ್ಸ್ ಅದ? ಕಾಂಪ್ರಹೆನ್ಷನ್ ಕ್ವಶನ್ಸ್ ಅಂತಾರೆ ಇದಕ್ಕೆ. ಅಲ್ಲೇನೈತಿ ಅದನ್ನ ಬರಿಬೇಕು. ಓಕೆ, ಹೂಸ್ ರೆಸ್ಟ್, ಮೇಡನ್ಸ್ ರೆಸ್ಟ್. ವಿಚ್ ಅಡ್ಜೆಕ್ಟಿವ್ ಇನ್ ದ ಪೋಯಮ್ ಡಿಸ್ಕ್ರೈಬ್ಸ್ ಪ್ರೈಡ್ ಆಫ್ ವೈಫ್? ಇಲ್ಲೊಂದು ಸ್ವಲ್ಪ ನೋಡ್ಬೇಕು ಅದನ್ನ. ಸ್ವಲ್ಪ ಕ್ವಶನ್ ಅಷ್ಟಿದೆ, ಇಲ್ಲಿದು ಕ್ಲಿಯರ್ ಇಲ್ಲ, ಬಟ್ ಸಿಗ್ತದೆ ನಮಗೆ, ಲಾಸ್ಟ್ ಸಿಗ್ತದೆ ನಮಗೆಲ್ಲ. ಪ್ರೈಡ್ ಆಫ್ ವೈಫ್ ಅಂತ, ವೈಫ್ ಅನ್ನೋ ಶಬ್ದ ಬಂದಿಲ್ಲ, ನಾವು ಹಂಗ ಜನರಲ್ ತಿಳ್ಕೊಬೇಕು. ಹರ್ ಹಸ್ಬೆಂಡ್ ಅಂತಾರ, ನಾವಿಲ್ಲಿ ವೈಫ್ ಅಂತ ತಿಳ್ಕೊಂಡ್ಬಿಡ್ಬೇಕು. ಅಂಡ್ ಸರ್ಸ್ ಹರ್ ಹಸ್ಬೆಂಡ್ಸ್ ಇನ್ ಫ್ರೂಟ್ಫುಲ್ ಪ್ರೈಡ್ ಅಂತಾರೆ. ಫ್ರೂಟ್ಫುಲ್ ಫ್ರೈಡ್ ಇಲ್ಲ ಐತೆ ನೋಡ್ರಿ, ಫ್ರೂಟ್ಫುಲ್ ಫ್ರೈಡ್. ಇಲ್ಲೇನ್ ಕ್ವಶನ್ ಏನ್ ಕೇಳ್ತಾರೆ ಇವರು ಸರ್? ವಿಚ್ ಅಡ್ಜೆಕ್ಟಿವ್ ಇನ್ ದ ಪೋಯಮ್ ಡಿಸ್ಕ್ರೈಬ್ಸ್ ಪ್ರೈಡ್ ಆಫ್ ವೈಫ್? ಪ್ರೈಡ್ ಆಫ್ ವೈಫ್ ಅಂದ್ರೆ ಫ್ರೂಟ್ಫುಲ್ ಪ್ರೈಡ್ ಎಲ್ಲ ಆಯ್ತು ನೋಡ್ರಿ. ಪ್ರೈಡ್ ಆಫ್ ವೈಫ್, ಫ್ರೂಟ್ಫುಲ್ ಪ್ರೈಡ್, ಇದು ಆಗ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಕರೆಕ್ಟ್ ಇರ್ತದೆ ಬಹುತೇಕ, 99% ಕರೆಕ್ಟ್. ಲಾಸ್ಟ್ ಕ್ವಶನ್ ಅಂದ್ರೆ ನೋಡೋಣ ಬರ್ರಿ, ಇನ್ನೂ ಒಂದೆರಡು ಅಂತ ಅನ್ಸ್ತದ ಅದಾವ್ರಿ. ಕಂಪ್ಲೀಟ್ ದ ಅನಾಲಜಿ. ರಿಸ್ಟ್ ನೆಸ್ಟ್, ಅಗೇನ್ ರೈಮಿಂಗ್ ವರ್ಡ್ ರೀ. ಡ್ರೀಮ್ ನೋಡ್ಬೇಕು, ರೆಸ್ಟ್ ನೆಸ್ಟ್ ಡ್ರೀಮ್ ಅಂತ ನಾವು ಬರಿಬೇಕು.
ರಿಸ್ಟ್ ಮಿಸ್ಟ್ ಡ್ರೀಮ್ ಸ್ಟ್ರೀಮ್ ಇಲ್ಲದಲ್ಲ, ಡ್ರೀಮ್ ಸ್ಟ್ರೀಮ್. ಹೌದಲ್ಲ? ಓಕೆ, ಕರೆಕ್ಟ್ ಅದ. ಲಾಸ್ಟ್ ಕ್ವಶನ್ ಇನ್ನೊಂದು ಅದ. The purple and gold flecked grey bangles represent dash life of woman. ಇದು ನಾವು ಎಲ್ಲಿ ಹುಡುಕ್ಬೇಕಂತಂದ್ರೆ ಏನಿದೆ ಕ್ವಶನ್, ಪರ್ಪಲ್ ಅಂಡ್ ಗೋಲ್ಡ್ ಫ್ಲಾಕ್ಡ್ ಅಂತದ. ಇಲ್ಲದ ನೋಡ್ರಿ, ಲಾಸ್ಟ್ ಸ್ಟಾಂಜಾ ಸಿಗ್ತದೆ ನನಗೆ. ಇಲ್ಲದ ನೋಡ್ರಿ. The purple and gold flecked grey for she who has journeyed through life midway. The purple and gold flecked grey bangles represent dash life of woman. Dash life of woman. ಓ, ಒಂದು ಮೀನಿಂಗ್ ಹೇಳ್ತಂತ ಇದು. ಒಂದು ಟೈಮ್ ಆಫ್ ವುಮನ್ ಇದು, ಲೈಫ್ ಆಫ್ ವುಮನ್ ಇದು. ಬರ್ರಿ ನೋಡೋಣ ಸ್ವಲ್ಪ ಹೇಳ್ತಾರೆ ಸರ್ ಇವರು, ಮೇಡಮ್. ಪರ್ಪಲ್ ಅಂಡ್ ಗೋಲ್ಡ್ ಫ್ಲೆಕ್ಡ್ ಗ್ರೇ ಫಾರ್ ಶಿ ಹೂ ಹ್ಯಾಸ್ ಜರ್ನಿಡ್ ಥ್ರೂ ಲೈಫ್ ಮಿಡ್ ವೇ ಅಂತ ಹೇಳಿ, ಅರ್ಧ ವಯಸ್ಸಿಗೆ ಬಂದವರು ಅದು ತೋರಿಸುತ್ತಂತ. ಪರ್ಪಲ್ ಅಂಡ್ ಗೋಲ್ಡ್ ಹಾಫ್ ವಯಸ್ಸು ತೋರಿಸುತ್ತಂತ. ಮಿಡ್ ವೇ ಆಫ್ ಲೈಫ್ ಆಫ್ ಎ ವುಮನ್. Midway life of a woman. Midway life. The purple and gold flecked grey bangles represent midway life of a woman. Midway ಅಂತ ಬರ್ರಿ. ಇದು ಪ್ರಾಪರ್ ಯೂಸ್ ಆಫ್ ಫಾರ್ಮ್ ಆಫ್ ವರ್ಡ್. The bangles are token of radiant lives. Lives ಅಡ್ಜೆಕ್ಟ್ ನೌನ್ ಅದರಿ, ಅದರ ಡಿಸ್ಕ್ರಿಪ್ಷನ್ ಮಾಡ್ಬೇಕಲ್ಲ, ಡಿಸ್ಕ್ರಿಪ್ಟಿವ್ ವರ್ಡ್ ತಗೋಬೇಕು. ರೇಡಿಯಂಟ್ ಲೈವ್ಸ್ ಆಫ್ ಡಾಟರ್ಸ್ ಅಂಡ್ ವೈಫ್ಸ್. ರೇಡಿಯಂಟ್ ಲೈವ್ಸ್ ಅನ್ಬೇಕ್ರಿ, ರೇಡಿಯನ್ಸ್ ಲೈವ್ಸ್ ಅಲ್ಲ, ರೇಡಿಯಂಟ್ ಲೈವ್ಸ್. ಇದು ನೌನು, ಇದಕ್ಕೆ ಅಡ್ಜೆಕ್ಟಿವ್ ಬೇಕು. ಬ್ಯೂಟಿ ಗರ್ಲ್ ಅಲ್ಲ, ಬ್ಯೂಟಿಫುಲ್ ಗರ್ಲ್. ಇದು ಗರ್ಲ್, ಇದು ಬ್ಯೂಟಿಫುಲ್. ಅಂದ್ರೆ ಬಂದ ನೌನು ವರ್ಣಿಸಕ್ಕೆ ಅಡ್ಜೆಕ್ಟಿವ್ ಬೇಕಾಗ್ತದೆ. ಇದು ಒಂದು ಲೈವ್ಸ್ ನೌನ್ ಆಗ್ತದೆ, ಅದರ ವರ್ಣಿಸಕ್ಕೆ ರೇಡಿಯಂಟ್ ತಗೋಬೇಕು ಅಡ್ಜೆಕ್ಟಿವ್. ವಿದ್ಯಾರ್ಥಿಗಳೇ, ಓಕೆ, ಅಷ್ಟು ಪರ್ಫೆಕ್ಟ್ ಆಗಿ ಮಾಡೇನಿಲ್ಲ, ಯಾಕಂದ್ರೆ ನಾವು ಓದಿಲ್ಲ ಪೋಯಮ್. ಓದಿನಿ ಅಂದ್ರೆ ಈ ವಿಡಿಯೋ ಮಾಡೋ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟು ಓದಿನಿ, ಅದರ ಮೊದಲೆಲ್ಲೋ ಕಲಿಸಿಲ್ಲ. ಹಿಂಗಾಗಿ ಹಿಂದಿನ 3 ಪೋಯಮ್ದಲ್ಲಿ ಇರ್ತಕ್ಕಂಥ ಪರ್ಫೆಕ್ಟ್ನೆಸ್ ಇಲ್ಲೇ ಇಲ್ಲ. ಇದು ಕೂಡ ಪೋಯಮ್ ಸ್ವಲ್ಪ ನನಗೆ ಹೊಸದ. ಇದು ದ ಹ್ಯೂಮನ್ ಸೀಸನ್ಸ್ ಅಂತೇಳಿ, ಮನುಷ್ಯನ ಇದು ಏನ ದೇಹವನ್ನ, ಆಯುಷ್ಯವನ್ನ ಬೇರೆ ಬೇರೆ ಸೀಸನ್, ಈ ನೇಚರ್ದೊಳಗಿರ್ತಕ್ಕಂಥ ನ್ಯಾಚುರಲ್ ಸೀಸನ್ಸ್ಗ ಹೋಲಿಸ್ತಾರೆ. ಸ್ಪ್ರಿಂಗ್ ಸೀಸನ್, ಆಟಮ್ ಸೀಸನ್ ಹೋಲಿಸ್ತಾರೆ. ಅಂಥದ್ದೊಂದು ಮಾಡ್ಯಾರ ಇಲ್ಲಿ. ಬರ್ರಿ ಇದು ನೋಡೋಣ. ಇದು ಪೋಯಮ್ ಎಲ್ಲ ಓದಿ ಹೇಳಿಕೆ ಇದಾಗ್ತದೆ ನನಗಿದು. ಎಸ್, ರೈಟರ್ದು ಕೊಟ್ಟಿಲ್ಲ, ನಾನು ಕೂಡ ಲಕ್ಷ ಕೊಟ್ಟು ನೋಡಿಲ್ಲ, ನಾನು ಕೂಡ ಲಕ್ಷ ಕೊಟ್ಟು, ಇವರೆಲ್ಲ ಕೊಟ್ಟಾರ, ಇದೊಂದು ಕೊಟ್ಟಿಲ್ಲ, ಅದು ನಾನು ಕೊಟ್ಟು ಲಕ್ಷ ಕೊಟ್ಟು ನೋಡಿಲ್ರಿ ಯಾರು ಅಂತೇಳಿ. ನಾ ಕಲಿಸಿಲ್ಲ ಇದು ನನಗೆ, ನಾನು ಅಷ್ಟು ಲಕ್ಷ ಕೊಟ್ಟು ನೋಡಿಲ್ಲ. ವಿಡಿಯೋ ಮಾಡೋ ಸಲುವಾಗಿ ಪೋಯಮನ್ನು ಓದ್ಕೊಂಡೆ, ಒಂದ್ಸಲ 2 ಸಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ, ದೆನ್ ಕ್ವಶನ್ ಆನ್ಸರ್ ಮಾಡ್ಕೊಂಡೆ, ಅಷ್ಟೇ ಮಾಡಕ್ಕೆ ಹೊಂಟೇನಿ. ನ್ಯಾಚುರಲ್ ನೇಚರ್ದ 4 ಸೀಸನ್ಸ್ ಅನ್ನ ಮನುಷ್ಯನ 4 ಲೈಫ್ ಸ್ಟೇಜ್ಗೆ ಇವತ್ತು ಹಿಂಗೆಲ್ಲ ಹೋಲಿಸ್ತಾರೆ. ಕ್ವಶನ್ ನಂಬರ್ ಎ. ಹೌ ಈಸ್ ಸ್ಪ್ರಿಂಗ್ ಇನ್ ಹ್ಯೂಮನ್ ಲೈಫ್ ಡಿಸ್ಕ್ರೈಬ್ಡ್ ಬೈ ಪೋಯಟ್? ಎ ಕ್ವಶನ್. ಯಾವುದದು ಸ್ಪ್ರಿಂಗ್ ಅಂತ ಕರೀತಾರೆ. ಹೌ ಈಸ್ ಸ್ಪ್ರಿಂಗ್? ಲಸ್ಟಿ ಸ್ಪ್ರಿಂಗ್ ಅಂತ ಐತಿ, ಇಲ್ಲೇ ಐತದ, ಹೇಳ್ತೇನೆ. ಲಸ್ಟಿ ಸ್ಪ್ರಿಂಗ್ ಅಂತ ಐತಿ ನೋಡ್ರಿ. He has his lusty spring. ಸ್ಪ್ರಿಂಗ್ ಅಂದ್ರೆ ತಾರುಣ್ಯ, ಯೂತ್.
ಯೂತ್ನೊಳಗೆ ಹೆಂಗಿರ್ತೀವಿ ಅಂದ್ರೆ ಲಸ್ಟಿ ಆಗಿರ್ತೀವಿ, ಪ್ಲೆಸರ್ ಬಯಸ್ತೀವಿ, ಪ್ಲೆಸರ್. ಯೂತ್ನೊಳಗ ಪ್ಲೆಸರ್ ಬಯಸ್ತೀವ್ರಿ. ಹಂಗಿರೋದು. ಸಣ್ಣವರಿದ್ದಾಗ ಹಣ್ಣು ಹಣ್ಣು ಅಂತೀವಂತ. ಇನ್ನು ಸ್ವಲ್ಪ ತಾರುಣ್ಯ ಬಂದ್ಮೇಲೆ ಹೆಣ್ಣು ಹೆಣ್ಣು ಅಂತೀವಂತ. ಇನ್ನೂ ಸ್ವಲ್ಪ ದೊಡ್ಡವರಾದ್ಮೇಲೆ ಹಣ್ಣು ಹಣ್ಣು ಅಂತೀವಂತ. ಹಂಗ ಸ್ಪ್ರಿಂಗ್ ಅಂದ್ರೆ ತಾರುಣ್ಯದೊಳಗ ಏನ್ ಬೇಕು ನಮಗೆ? ಲಸ್ಟ್. ಅದಕ್ಕೆ ಸ್ಪ್ರಿಂಗ್ ಅನ್ನ ಹೆಂಗ ವರ್ಣಿಸ್ಯಾರ ಅಂದ್ರೆ ಲಸ್ಟಿ ಸ್ಪ್ರಿಂಗ್ ಅಂತ ವರ್ಣಿಸ್ತಾರೆ. ಹೌ ಮೆನಿ ಸೀಸನ್ಸ್ ಆರ್ ಮೆನ್ಷನ್ಡ್ ಇನ್ ದ ಪೋಯಮ್? 4 seasons. ಇಲ್ಲ ಐತೆ ನೋಡ್ರಿ, 4 seasons. ಹೌದಲ್ಲ? ಓಕೆ, 4 seasons. Third question. C. What seasons are compared to human life? ಯಾವ ಸೀಸನ್ ಕಂಪೇರ್ ಮಾಡಿದ್ರೆ ಮನುಷ್ಯನ ಜೀವನಕ್ಕೆ ಅಂತ. What seasons are compared to human life? 4 seasons. What season ಏನಂತಾರೆ ಇವರು? What seasons are compared to human life? ಹ್ಯೂಮನ್ ಲೈಫಕ್ಕೆ ಯಾವ ಸೀಸನ್ ಅನ್ನು ಕಂಪೇರ್ ಮಾಡ್ಯಾರ ಅಂತಾರ? ಇಲ್ಲ ಇದು ನೋಡ್ರಿ. Four seasons, the mind of man, ಆ ಮನುಷ್ಯನ ಮನಸ್ಸು ಸೀಸನ್ ಬದಲಾದಂಗ, ವಯಸ್ಸು ಬದಲಾದಂಗ ಮನುಷ್ಯನ ಸ್ವಭಾವಗಳು ಬದಲಾಕೊಂತ ಹೋಗ್ತಾವಲ್ಲ. ಅದಕ್ಕೆ ಇವ್ರ ಕ್ವಶನ್ ಏನಂತಾರ? ವಾಟ್ ಸೀಸನ್ಸ್ ಆರ್ ಕಂಪೇರ್ಡ್ ಟು ಹ್ಯೂಮನ್ ಲೈಫ್ ಅಂದ್ರೆ ಸೀಸನ್ಸ್ ಆಫ್ ಮೈಂಡ್, ಮನುಷ್ಯನ ಮನಸ್ಸು ಆ ವಯಸ್ಸಿಗೆ ತಕ್ಕಂಗ. ಆಗಲೇ ಹೇಳಿದ್ನಲ್ಲ, ಚಿಕ್ಕವರಿದ್ದಾಗ ಹಣ್ಣು ಹಣ್ಣು, ಸ್ವಲ್ಪ ತಾರುಣ್ಯಕ್ಕೆ ಬಂದ್ಮೇಲೆ ಹೆಣ್ಣು ಹೆಣ್ಣು. ಮತ್ತ ಚಿಕ್ಕವರಿದ್ದಾಗ ಒಂದು ಏಜು, ಅವಾಗಿನ ಮೈಂಡ್ ಹೆಂಗಿರ್ತೈತಿ. ತಾರುಣ್ಯದಲ್ಲಿ ಬಂದಾಗ ಅದೊಂದು ಏಜು, ಅವಾಗಿನ ಮೈಂಡ್ ಹೆಂಗಿರ್ತೈತಿ. ಇನ್ನು ಪೂರ್ತಿ ದೊಡ್ಡವರಾದ್ಮೇಲೆ ಅಡಲ್ಟ್ ಮುಗಿಸಿ ಮತ್ತೆ ಇನ್ನೊಂದು ಓಲ್ಡ್ ಏಜ್ ಹಿಂಗತೆ ಆಗುವಾಗ ಅವಾಗೊಂದು ಹಣ್ಣು ಹಣ್ಣು. ಹಿಂಗ ಮನುಷ್ಯನ ಏಜಿಗೆ ತಕ್ಕಂಗ ಮನುಷ್ಯನ ಮೈಂಡ್ ಚೇಂಜ್ ಆಗುತ್ತಂತ ಅದನ್ನ ಹೇಳ್ತಾರೆ ಪೋಯಟ್ ಇದ್ರೊಳಗ. ಇದು ಸಂಕ್ಷಿಪ್ತ ತಿಳ್ಕೊಂಡಿನಿ ಪೋಯಮ್. ಅದನ್ನ ನಾನು ಸಂಪೂರ್ಣ ಅವಶ್ಯಕತೆ ಇರಲಿಲ್ಲ, ಓದಲಿಲ್ಲ. ಮೊದಲು ಅವು ಹಿಂದಿನ ಪೋಯಮ್ ಸ್ಕೂಲ್ಗಿದ್ದು ಓದ್ತಿದ್ವಲ್ಲ ಹೇಳ್ಬೇಕಂತ ಹೇಳಿ. What seasons are compared to life? What seasons are compared to human life? Seasons of mind. Answer. By what autumn is characterized? Autumn is characterized. illada nodri. His soul has in its autumn. His soul has in its autumn. Autumn ಅಂದ್ರೆ ಬಹುತೇಕ ಇದು ಮುಪ್ಪಾವಸ್ಥೆ, ಶರದ್ ಋತು. That time of year ಅಂತ ಒಂದು ಪೋಯಮ್ ಅದ, ಶೇಕ್ಸ್ಪಿಯರ್ ಅವರದು ಸಾನೆಟ್. That time of year 10th ಒಂದೈತೆ ನೋಡ್ರಿ. ಆಟಮ್ ಸೀಸನ್ ಅನ್ನ ಓಲ್ಡ್ ಏಜ್ ಹೋಲಿಸ್ತಾರ ಅವರು. ಹಂಗ ಓಲ್ಡ್ ಏಜ್ ನೊಳಗ ನಾವು ಯಾವ್ದಕ್ಕೆ ಬೆಲೆ ಕೊಡ್ತೀವಿ ಅಂತ ಕೇಳಿದ್ರೆ ಸೋಲಕ್ಕೆ ಬೆಲೆ ಕೊಡ್ತೀವಂತ, ಆತ್ಮಕ್ಕೆ. ಅದಕ್ಕೆ ಬಹಳ ಜನ ಕೆಲವೊಬ್ರು ಏನ್ ಮಾಡ್ತಾರಂತಂದ್ರ, ಈ ಮಾರ್ವಾಡಿ ಮಂದಿ ಇರ್ತಲ್ಲ, ಮಾರ್ವಾಡಿ ಮಂದಿ ನಾನು ನೋಡೀನಿ, ಬರ್ತಿ ವಯಸ್ಸಿದ್ದಾಗ ದುಡಿತಾರ್ರಿ. ಒಂದು ಸರ್ಟನ್ ಏಜ್ ಆದ್ಮೇಲೆ 50 ಹಿಂಗತೆ ಆದ್ಮೇಲೆ ಅವ್ರು ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾರ ತಮ್ಮ ಮನೆಯೊಳಗೆ. ನಾನು ನೋಡಿನಿ, ರುದ್ರಾಕ್ಷಿ ಸರ ಹಿಡ್ಕೊಂಡಿರ್ತಾರ. ಕೌಂಟಿಂಗ್ ದ ಬೀಡ್ಸ್ ಅಂತಾರ ಅದಕ್ಕೆ, ಟೆಲ್ಲಿಂಗ್ ದ ಬೀಡ್ಸ್ ಅಂತಾರ. ಅಂದ್ರೆ ಮಣಿ ಸರ ಹಿಡ್ಕೊಂಡು ಜಪ ಮಾಡ್ಕೊಂತ ಕುಂತ ಬಿಡ್ತಾರ. ಸೋಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರ ಆಟಮ್ ಸೀಸನ್ ಒಳಗೆ. ನಾನು ನೋಡಿನಿ ಒಬ್ರಿಗೆ ಒಂದ್ಸಲ ಒಂದ್ ಮನ್ಯಾಗ ಒಬ್ಬ ಸೇಡ್ಚಿಯವ್ರ ಮನ್ಯಾಗ ಹೋಗಿದ್ದೆ. ಒಬ್ರು ಮುದುಕ ಒಳಗ ಕುಂತಿದ್ರು, ಬಹಳ ವಯಸ್ಸಾಗಿತ್ತು, ಜಪ ಮಾಡ್ಕೊಂತ ಕುಂತಿದ್ರು. ಅವ್ರದ್ದೇನು ಕೆಲಸ ಇಲ್ಲ,
ಜಪ ಮಾಡ್ಕೊಂತ ಕುಂತ್ಬಿಡೋದು. ಅಂದ್ರೆ ಆಟಮ್ ಸೀಸನ್ ಒಳಗ ಸೋಲ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಆದ್ದರಿಂದ ಬೈ ವಾಟ್ autumn is characterized? Autumn is characterized by soul. ಅದರ ವಿಶಿಷ್ಟ ಲಕ್ಷಣ ಸೋಲ್. ಆಟಮ್ ಒಳಗ ಸೋಲ್ ಅನ್ಬೇಕ್ರಿ. ನಿಮ್ಗೆ ಹೆಲ್ಪ್ ಆಗುತ್ತೆ, ಡೆಫಿನೆಟ್ಲಿ ಹೆಲ್ಪ್ ಆಗ್ತೈತೆ. ಇದ ಪೋಯಮ್ ಯಾಕೆ ಕೇಳಬಾರ್ದು ಅಂತ ಹೇಳಿ ಕೆಲವು ಹುಡುಗರು ಕೇಳ್ತಿರ್ತಾರ, ಸ್ಟೂಡೆಂಟ್ಸ್ ಏನೋ ಕಮೆಂಟ್ಸ್ ಹಾಕ್ತಾರೆ, ಇದೇ ಪೋಯಮ್ ಕೇಳ್ತಾರ, ಇದೇ ಕ್ವಶನ್ ಕೇಳ್ತಾರೆ, ಯಾಕೆ ಕೇಳಬಾರ್ದು? ಅಥವಾ ಖಂಡಿತ ಕೇಳ್ತಾನಂತ ನಾವು ಹೆಂಗೆ ಹೇಳಕ್ಕಾಗತ್ತೆ ಹೇಳ್ರಿ? ಹಂಗೆಲ್ಲ ಹೇಳಕ್ಕಾಗೋದಲ್ರಿ. ಮತ್ತೆ ಇದನ್ನ ಕೊಟ್ಟಾರಂದ್ರೆ ಕೇಳದೆ ಇದ್ರೆ ಹೆಂಗ್ರಿ? ಇದನ್ನ ಕೇಳ್ತಾರ. ಆದರೆ ಅನ್ಸಿನ್ ಪ್ಯಾಸೇಜ್ ಇರ್ತದಲ್ಲ, ಅದನ್ನೇ ಕೇಳಕ್ ಬರೋದಲ್ರಿ. ಇಲ್ಲ, ಬೇರೆ ಕೇಳ್ತಾರ. ಪೋಯಮ್ ಇವನ್ನೇ ಕೇಳ್ತಾರ. ಆದ್ರ in addition to these 5 poems, still there are 10 poems. Totally 15 poems are there that are given in your workbook. Of those 15 poems, any poem can be asked. ನನಗನ್ಸದ ಈಗ 5 poem ಏನು ಕೊಟ್ಟಾರಲ್ಲ, ಇದ್ರಂದಾದ್ರೂ ಕೇಳಿದ್ರಂದ್ರೆ ನಿಮ್ಗೆ ಡೆಫಿನೆಟ್ ನಿಮ್ಮ ಕೈ ಅಂದಲ್ರಿ, ಇದು ಮಾಡಿಟ್ಕೋಬಹುದಲ್ಲ. ಸರಿನಾ? ಬರ್ರಿ ಹೋಗೋಣ. ಅನ್ಸನ್ ಪ್ಯಾಸೇಜ್ ಅಂತೂ ಮಾಡೋದು ಬಿಟ್ಟೆ ನಾನು. ಕಾರಣ ಏನಂದ್ರೆ ಅದರಿಂದ ಹೆಚ್ಚು ಪ್ರಾಫಿಟ್ ಇಲ್ಲ. ಬಟ್ ನಮ್ಗೆ ಇದು ಸ್ಕಿಲ್ ಬರ್ತೈತ್ರಿ. ಬಟ್ ಹಾಗೆ ಮಾಡ್ಕೊಂತ ಕೂಡ ಟೈಮ್ ಇಲ್ಲ. ಈಗ ಏನಿತ್ತು, ವಾರ್ ಟೈಮ್ ಇದು, ಪ್ರಿಪರೇಷನ್ ಇಲ್ಲ ಇರೋದಿಲ್ಲ. ಈ ಕ್ವಶನ್, when does youthful thought reflect? When does youthful thought reflect ಅಂತ ಐತಿ ಈ ಕ್ವಶನ್. and youthful thought ಇಲ್ಲ ನೋಡ್ರಿ. ಯಾವಾಗ ಯೂತ್ಫುಲ್ ಥಾಟ್ಸ್ಗಳು ಬರ್ತಾವೆ ಅಂತ, ಯೂತ್ಫುಲ್ ಥಾಟ್ ಯೂತ್ ಇದ್ದಾಗ ಬರ್ತಾವೆ ಅಷ್ಟದಲ್ಲ. ಯೂತ್ ಅಂದ್ರೆ ಯಾವುದು? ಸ್ಪ್ರಿಂಗ್ ರೀ. ಇಲ್ಲ ಐತಿ ನೋಡ್ರಿ. when does youthful thought reflect? ಯೂತ್ಫುಲ್ ಥಾಟ್ಸ್ ಯಾವಾಗ ಬರ್ತಾವ್ರಿ? ನಮಗೆ ಯೂತ್ ಇದ್ದಾಗ ಬರ್ತಾವ್ರಿ. ಮುದುಕಾದ್ಮೇಲೆ ಯೂತ್ಫುಲ್ ಥಾಟ್ಸ್ ಬರ್ತಾವನ್ರಿ? ಅಥವಾ ಯೂತ್ ಇದ್ದಾಗ ಮುದುಕರ ಥಾಟ್ಸ್ಗಳು ಬರ್ತಾವೇನ್ರಿ? ನಮಗೆ ಬರಲ್ಲ. ಆದ್ದರಿಂದ ಇಲ್ಲೇ ಐತಿ ನೋಡ್ರಿ, ಬೆಸ್ಟ್ ಐತಿ ನೋಡ್ರಿ. ಇಲ್ಲ, ಸ್ಪ್ರಿಂಗ್ಸ್ ಹನಿಡ್ ಕಡ್ ಆಫ್ ಯೂತ್ಫುಲ್ ಥಾಟ್ಸ್ ಹಿ ಲವ್ಸ್ ಅಂತ. ಹಾಗಾದ್ರೆ when does youthful thoughts reflect ಅಂತ ಕರೀತಾರೆ? ಇನ್ನು ಸ್ಪ್ರಿಂಗ್. ಯೂತ್ಫುಲ್ ಥಾಟ್ಸ್ಗಳು ಯಾವಾಗ ಬರ್ತವೆ? ಸ್ಪ್ರಿಂಗ್ ಸೀಸನ್ ದಲ್ಲಿ ಬರ್ತವೆ. ಸ್ಪ್ರಿಂಗ್ ಅಂದ್ರೆ ಏನು? ಯೂತ್ ಇದ್ದಾಗ ಅಂತ ಹೇಳಿ. when does useful thought, thoughts ಅಲ್ಲ, ಸಾರಿ, ಅದಕ್ಕೆ does ಬರ್ತೈತಿ, ಥಾಟ್ ಆಗ್ತೈತಿ. when does useful thought reflect? youthful thought reflects in spring ಅಥವಾ when we are young. winter is symbolized by ಇಲ್ಲಿ ಬರ್ತದೆ ನೋಡ್ರಿ. winter is symbolized by ಇಲ್ಲದ ನೋಡ್ರಿ. he has his winter. ಮುಪ್ಪಾವಸ್ಥೆ ಅಂತ ಅನಿಸ್ತದೆ ನನಗೆ. ಆಟಮ್ ಅಂದ್ರು ವಿಂಟರ್ ಅಂದ್ರು ಎರಡು ಸೇಮ್ ಅಲ್ರಿ, ಸ್ವಲ್ಪ ಹೆಚ್ಚು ಬೇರೆ. ವಿಂಟರ್ ಸೀಸನ್ದಾಗ ಆಟಮ್ ಬರ್ತಿದ್ದಂಗೆ ಐತ್ರಿ. ಆಟಮ್ ಅಂದ್ರೆ ಒಂದು ಋತು ರೀ ಇದು. ವಿಂಟರ್ ಅಂದ್ರೆ ಒಂದು ಸೀಸನ್ ಅದು. he has his winter too. ಕ್ವಶನ್ ಏನದ ಇದು? winter is symbolized by. he has his winter of, ಇಲ್ಲ ಐತೆ ನೋಡ್ರಿ, winter too of pale misfeature. ಇದು winter is characterized by pale misfeature. Yes. G question. Which word in the poem means lose something? ಇದು ನೋಡಿದೆ ನಾನು, ಇದನ್ನು ಗೆಸ್ ಮಾಡೇನೆ. ಒಂದು 2-3 ವರ್ಡ್ಸ್ ಹುಡುಕಾಡಿದ, ನನಗೂ ಅಷ್ಟೊಂದು ಕ್ಲಿಯರ್ ಆಗಲಿಲ್ಲ. ಆಮೇಲೆ ಡಿಕ್ಷನರಿ ತೆಗೆದು ನೋಡೋ ಸ್ವಲ್ಪ ಪ್ರಯತ್ನ ಮಾಡ್ತಾ ಗೊತ್ತಾಯ್ತು. ಫೋರ್ಗೋ ಅಂತ ಒಂದು ವರ್ಡ್ ಅದ ಇಲ್ಲಿ. ಫೋರ್ಗೋ
ಫೋರ್ಗೋ ಅಂತೈತಿ, ಲೂಸ್ ಸಮಥಿಂಗ್ ಅಂತ ಆಗ್ತೈತೆ ಅದು ಮೀನಿಂಗ್. ವಿಚ್ ವರ್ಡ್ ಇನ್ ದ ಪೋಯಮ್ ಮೀನ್ಸ್ ಲೂಸ್ ಸಮಥಿಂಗ್ ಅಂತೇಳಿ. ಫೋರ್ಗೋ ಅಂತ ಒಂದು ವರ್ಡ್ ಅದ ನೋಡ್ರಿ. ಇಲ್ಲದ ನೋಡ್ರಿ ಫೋರ್ಗೋ ಅಂತೇಳಿ. ಈ ವರ್ಡ್ ಲೂಸ್ ಸಮಥಿಂಗ್ ಅಂತ ಆಗ್ತೈತೆ. ಡಿಕ್ಷನರಿ ತಗೊಂಡು ನೋಡ್ಕೊಡ್ರಿ ನೀವು. ಸ್ವಲ್ಪ ಡೌಟ್ ಅದ ನನಗೆ, ಇದು ಆಗ್ತೈತೆ ಅಂತ ಅನ್ಕೋತೀನಿ. ಲಾಸ್ಟ್ ಕ್ವಶನ್, ಲಾಸ್ಟ್ ಇನ್ನೊಂದಿದೆ. ವೈ ಈಸ್ ವಿಂಟರ್ ಸೀಸನ್, ವೈ ಈಸ್ ವಿಂಟರ್ ಸೀಸನ್ ನೆಸಸರಿ? ಎಕ್ಸಾಕ್ಟ್ಲಿ ಪೋಯಮ್ದೊಳಗಿದೆ, ಸಿಕ್ಕಿಲ್ಲ ನನಗೆ. ಏನಾದ್ರೆ ಗೆಸ್ ಮಾಡೋದ್ರಿ. ವೈ ಈಸ್ ವಿಂಟರ್ ಸೀಸನ್, ಇದು ಪಕ್ಕ ಓದ್ಕೊಂಡು ಹೇಳ್ಬೇಕನ್ನುವಂತ ಇಂಟೆನ್ಷನ್ ಇಂದ ಓದ್ಕೊಂಡಿದ್ರೆ ಸಿಗುತ್ತಿತ್ತೆ ಎಲ್ಲಾದ್ರೂ ನನಗದು. ಬಟ್ ಹಂಗೆ ಮಾಡಿಲ್ವೇ ನಾನು. ಹಾಗಾಗಿ ವೈ ಈಸ್ ವಿಂಟರ್ ಸೀಸನ್ ನೆಸಸರಿ ಅಂತ ಕೇಳ್ತಾರ. ಇಲ್ಲೆಲ್ಲೂ ಹಂಗೆ ಬಂದಿಲ್ಲ ನಾನು ಹುಡ್ಕೊಳಕ. ಮೇಲ್ನೋಟ ಕಷ್ಟ ನೋಡಿ, ಸರ್ಫೇಸ್ ಎಲ್ಲ ಓದೇನಿ. ಆದ್ದರಿಂದ ಗೆಸ್ ಮಾಡ್ತೀನಿ, ವೈ ಈಸ್ ವಿಂಟರ್ ಸೀಸನ್ ನೆಸಸರಿ ಅಂತ ಹೇಳಿ. ಇಲ್ಲ, ವಿಂಟರ್ ಸೀಸನ್ ಇಷ್ಟ ಮಾಡ್ಬೇಕ್ರೆ. He has his winter to a pale miss feature, or else ಇಲ್ದಿದ್ರೆ he would forego his mortal nature. ಹೌದಲ್ಲ, ಇದಕ್ಕೆ ಹಾಗಾದ್ರೆ ಏನ್ ಮಾಡ್ಬೇಕ್ರಿ ಅಂತಂದ್ರ, ವಿಂಟರ್ ಸೀಸನ್ ಬೇಕ್ರಿ. ಇಲ್ಲಿಕಂದ್ರ he would forego his mortal nature. ಇದು ಮೀನಿಂಗ್ ಆಗ್ತದೆ ಇಷ್ಟೇ. ನಾ ಗೆಸ್ ಮಾಡ್ತೇನೆ ಅಷ್ಟ, ಬಟ್ ಅಷ್ಟು ಪಕ್ಕ ಇಲ್ಲ. ಇದನ್ನ ಬರಿಬೇಕಾಗ್ತದೆ. ಆರ್ ಎಲ್ಸ್ ಅಂತ ಬರೆದ್ಬಿಡ್ರಿ. ಆರ್ ಎಲ್ಸ್ ಹಿ ವುಡ್ ಫೋರ್ಗೋ ಹಿಸ್ ಮಾರ್ಟಲ್ ನೇಚರ್. ಇಷ್ಟ ಹೇಳಬಲ್ಲೆ ನಾನು ಈ ಸದ್ಯಕ್ಕೆ. ಲಾಸ್ಟ್ ಕ್ವಶನ್ ಅಂತ ಅನಿಸ್ತದ. ಕಂಪ್ಲೀಟ್ ದ ಅನಾಲಜಿ. ಅನಾಲಜಿ ಅಂದ್ರೆ ಏನ್ರಿ? ಇದಕ್ಕೆ ರಿಲೇಷನ್ ಏನದ, ಆ ತರ ಈ ವರ್ಡ್ ರಿಲೇಷನ್ ಇರುವಂತ ವರ್ಡ್ ಅನ್ನ ಬರಿಬೇಕು ನಾನು. ಅದಲ್ಲ, ಇಲ್ಲೇ ಫಾದರ್ ಮದರ್ ಕೊಟ್ಟರು ಅಂದ್ರೆ ಬ್ರದರ್ ಸಿಸ್ಟರ್, ಅಥವಾ ಹಸ್ಬೆಂಡ್ ವೈಫ್, ಆ ತರಹ ಕೊಡ್ಬೇಕು ನಾವೆಲ್ಲ. ಆಕ್ಸ್ ಕೌ ಕೊಟ್ರಪ್ಪ ಅಂದ್ರ ಇಲ್ಲೇ ಬಾಯ್ ಗರ್ಲ್, ಈ ತರ ರಿಲೇಷನ್, ಏನೋ ಒಂದು ರಿಲೇಷನ್. ಹ್ಯಾಪಿ ಅನ್ಹ್ಯಾಪಿ ಕೊಟ್ರಪ್ಪ ಅಂದ್ರ ಬ್ಯೂಟಿಫುಲ್ ಅಗ್ಲಿ ಅಂತ ಬರಿಬೇಕ್ರಿ. ಎಂಟಾನಿಮ್ಸ್ ಇಲ್ಲೇನ್ ಕೊಟ್ರ, ಮ್ಯಾನ್ ಸ್ಪ್ಯಾನ್, ಮತ್ತ ರೈಮಿಂಗ್ ಕೊಟ್ರಿ. ಲವ್ಸ್ ಕೌಸ್ ಅಂತೀರ ಒಂದು ಶಬ್ದದ. ಮ್ಯಾನ್ ಸ್ಪ್ಯಾನ್, ಲವ್ಸ್ ಕೌಸ್. ಇಲ್ಲ ನೋಡ್ರಿ, ಶಿವರ್ ಎಸ್, ಲವ್ಸ್ ಕೌಸ್. ನೆಕ್ಸ್ಟ್ ಮತ್ತೆ ಬೇರೆ ಆರ್ಟಿಕಲ್ಸ್, ಪ್ರಪೋಸಿಷನ್ಸ್ ಬರ್ತಾವ ಫ್ರೆಂಡ್ಸ್. ಇದರ ಮುಂದಿನ ದಿನ ಮಾಡ್ತೇನೆ. ಸ್ವಲ್ಪ ನಾನು ಒಂದಿಷ್ಟಾಗಿ ಕೆಲಸ ಬಿಜಿ, ಒಟ್ಟು ನಿಮ್ಮ ಎಕ್ಸಾಮ್ ಅನ್ನೋದ್ರೊಳಗೆ ಎಲ್ಲ ಮಾಡಿ ಮುಗಿಸ್ತೇನೆ. ಇದ್ರಾಗಿರ್ತಕ್ಕಂಥದ್ದನ್ನ ನನ್ನ ಒಂದು ಫ್ರೀ ಟೈಮ್, ಲೇಜಿ ಅಂತೂ ಅಲ್ಲ, ಬಟ್ ಫ್ರೀ ಟೈಮ್ದೊಳಗೆ ನಾನು ಮಾಡ್ಬೇಕಾಗ್ತೈತಿ. ಮಾಡಿಕೊಡ್ತೀನಿ. ಸಪೋರ್ಟ್ ಆಗ್ತೈತಿ ನಮ್ಗೆ, ಡೆಫಿನೆಟ್ಲಿ ಸ್ಟಡಿ ಮಾಡ್ರಿ. ಜೊತೆಗೆ ಮತ್ತೊಂದಿಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ರಿ, ಇನ್ನೊಂದಿಷ್ಟು ನಮಗೆ ಹೆಲ್ಪ್ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್. ಓಕೆ, ವಾಚ್ ಮಾಡ್ರಿ, ಹೆಲ್ಪ್ ತಗೊಳ್ರಿ. ಓಕೆ, I say my thank for watching my video. Thank you all.